ಹಾಯ್ ಫ್ರೆಂಡ್ಸ್, ಇವತ್ತಿನ ಹೊಸ ಎಪಿಸೋಡಿಗೆ ಸುಸ್ವಾಗತ. ನಮ್ ಜೊತೆ ಇರೋದು ಲೋಕಲ್ ಬಾಯ್ ಆಫ್ ಬಸವೇಶ್ವರ ನಗರ, ಕಮಲಾ ನಗರ ಇತ್ಯಾದಿ. ಅವರು ಓದಿರೋದು ಏರೋಸ್ಪೇಸ್ ಇಂಜಿನಿಯರಿಂಗ್. ಬಟ್ ನಾವು ಇವತ್ತು ಅರ್ಲಿಕಟ್ಟೆಯಲ್ಲಿ ಅವ್ರನ್ನ ಕರೆದಿರೋದು ವಿಶೇಷವಾದ ಒಂದು ಐತಿಹಾಸಿಕ ಎಪಿಸೋಡ್ಗಾಗಿ. ಐತಿಹಾಸಿಕ ಅಂದ್ರೆ ವಿನಯ್ಗೆ ಹಿಸ್ಟ್ರಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಬ್ಯಾಂಗ್ಳೂರ್ನಲ್ಲಿ ಜನ 30-40 ಸೈಟ್ಗೆ ಹುಡ್ಕಾಡಿದ್ರೆ ಇವರು ಬ್ಯಾಂಗ್ಳೂರ್ನಲ್ಲಿರೋ ಸೈಟ್ ನೆಲ್ಲ ಅಗದು ಇನ್ಸ್ಕ್ರಿಪ್ಷನ್ಸ್ ಹುಡುಕ್ತಾರೆ. ಇಷ್ಟೇ ಅವರ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್. ಬನ್ನಿ, ಇನ್ 1.5 hours ವಿನಯ್ ಜೊತೆ ಏರೋಪ್ಲೇನ್ ಹತ್ತಿ ನಾವು ಬೆಂಗಳೂರಿನಲ್ಲಿರೋ ಇನ್ಸ್ಕ್ರಿಪ್ಷನ್ಸ್, ಅವ್ರು ಮಾಡ್ತಾ ಇರೋ ಕೆಲಸ ಕಾರ್ಯ ಎಕ್ಸೆಟ್ರಾ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಅಲ್ಲ ಗುರುವೆ, ಅಪ್ಪ ಅಮ್ಮ ಇಂಜಿನಿಯರಿಂಗ್ ಓದು ಅಂತ ಅಷ್ಟೊಂದ್ ರಾಶಿ ದುಡ್ಡು ಖರ್ಚು ಮಾಡ್ಬಿಟ್ಟು ಇಂಜಿನಿಯರಿಂಗ್ ಎಲ್ಲ ಕಳ್ಸಿ ನೀನ್ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಇತಿಹಾಸಕ್ಕೆ ಇಂಟ್ರೆಸ್ಟ್ ಹೆಂಗೆ ಬಂತು? ವಾಟ್ಸ್ಆಪ್ ಇಂದ ಏನಾದ್ರು ಮೆಸೇಜ್ ಓದಿದ್ರ? ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಕೊಡಿ. ಮೊದಲನೇದಾಗಿ ಇನ್ನು ನಾನು ಇಂಟ್ರೊಡಕ್ಷನ್ ಕೇಳಿ ಸ್ವಲ್ಪ ಚೇತರಿಸ್ಕೊಂತ ಇದ್ದೀನಿ. ತುಂಬಾ ಧನ್ಯವಾದಗಳು. ಅರಳಿಕಟ್ಟೆಗೆ ಹರಟೆ ಹೊಡಿಯಕ್ಕೆ ಕರೆದಿದ್ದು ಬಹಳ ಸಂತೋಷ. ಎಲ್ಲ ಒಂಥರ ನೀವೆಲ್ಲ ಆತ್ಮೀಯರ ತರಾನೇ ಅನ್ನಿಸ್ತೀರಾ, ಯಾಕಂದ್ರೆ ನಾವೆಲ್ಲ ಜಾಸ್ತಿ ಭೇಟಿ ಆಗಿಲ್ದೇ ಇದ್ರು ಇನ್ ಪರ್ಸನ್. ಫೇಸ್ಬುಕ್ ಅಲ್ಲಂತೂ ದಿನ ನೋಡ್ತಾನೆ ಇರ್ತೀವಿ ನಿಮ್ಮನ್ನೆಲ್ಲ. ಇವತ್ತು ಈ ತರ ಮುಖ ಪರಿಚಯ ಆಗಿದ್ದು ಬಹಳ ಸಂತೋಷ ನನಗೆ. ನೀವ್ ಹೇಳಿದ್ದು ಎಲ್ಲಿ ನಾವು ಉತ್ತರಿಸ್ಲಿಕ್ಕೆ ಗೊತ್ತಿಲ್ಲ. ಒಂಥರ ನಾನೊಂದ್ ಕಾಲದಲ್ಲಿ ಯಾರೋ ಕೇಳ್ತಿದ್ರು, ನೀನ್ ಏನ್ ಆಗ್ಬೇಕಯ್ಯ ಅಂತ, ಏನ್ ಆಸೆ ನಿಂಗೆ, ಏನ್ ಲೈಫಲ್ಲಿ ಏನ್ ಆಗ್ಬೇಕು ಅಂದ್ರೆ, ನಾವೊಂದು ಯಾವಾಗ್ಲೂ ಹೇಳ್ತಿದ್ದು ಸ್ಕೂಲಲ್ಲಿ ಇದ್ದಾಗ, ನಾನು ಇಂಜಿನಿಯರಿಂಗು ಡಾಕ್ಟ್ರು ಎರಡೂ ಆಗ್ಬೇಕು, ಎರಡೂ ಓದ್ಬೇಕು. ಆದ್ರೆ ಯಾವ್ದು ಮೊದ್ಲು ಇಂಜಿನಿಯರ್ ಓದ್ತೀನೋ ಆಮೇಲೆ ಡಾಕ್ಟರ್ ಓದ್ತೀನೋ ಗೊತ್ತಿಲ್ಲ, ಒಂದ್ ದಿವಸ ಡಿಸೈಡ್ ಮಾಡ್ತೀನಿ ಅಂತ ಅದೇ ಲೈನ್ ನ ಇಟ್ಕೊಂಡೇ ಬಂದಿದ್ದೆ. ಸೊ ಇದಕ್ಕೆ ಒಂದ್ ಕಾಲದಲ್ಲಿ ನಮ್ಮ ಅಂಕಲ್ಲು ನನ್ನ ಅಣಗ್ಸೋರು. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ನಿಕ್ ನೇಮ್ ಬಂದು ಸ್ಯಾಮ್ ಪಿತ್ರೋಡ ಅಂತ. ನನ್ಗೆ ಯಾರು ಸ್ಯಾಮ್ ಪಿತ್ರೋಡ ಅಂತ ಯಾವಾಗ ಗೊತ್ತಾಗಿದೆ ಅಂದ್ರೆ 2010 ಅಲ್ಲಿ ನಂಗೆ ನಿಜವಾಗ್ಲೂ ಸ್ಯಾಮ್ ಪಿತ್ರೋಡ ಯಾರು ಅಂತ ಅವಾಗ ಅರ್ಥ ಆಗಿದ್ದು. ಅಲ್ಲಿವರೆಗೂ ಯಾರೋ ಸ್ಯಾಮ್ ಪಿತ್ರೋಡ ಅಂತ ಕರೀತಾರೆ. ಏನಪ್ಪಾ ನೀನು ಮೆಕ್ಯಾನಿಕಲ್ ಮೈಂಡ್ ಎಲ್ಲ ಬಿಚ್ತಾ ಇರ್ತಾನೆ ನಮ್ಮ ಹುಡುಗ, ಸ್ಯಾಮ್ ಪಿತ್ರೋಡ ತರ ಆಡ್ತಾನೆ ಅಂತ ಅಣಗ್ಸೋರು. ಅದು ಅಣಗಿಸ್ತಾ ಇದ್ರು ಅಂತಾನು ನಂಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲು. ಸೊ ಈ ತರ ಒಂದು ಏನಕ್ಕೆ ಹೇಳ್ದೆ ಈ ಕತೆ ಅಂದ್ರೆ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಲೈಫ್. ಸೊ ವೆದರ್ ಇಟ್ಸ್ ಹಿಸ್ಟ್ರಿ ಆರ್ ಸೈನ್ಸ್ ಆರ್ ಇಂಜಿನಿಯರಿಂಗ್, at the core of everything is curiosity for me. So that is, I think that explains how ನಾನು ಓದಿದ ಏರೋಸ್ಪೇಸ್ ಇಂಜಿನಿಯರಿಂಗು. ಕೊನೆಗೆ I spent a large part of my career in a pharma company doing research on drug delivery systems, and then now I'm in a life sciences organization doing the same fluid dynamics and ಈ ತರ systems ಎಲ್ಲ, that whatever you studied in engineering. ಅದನ್ನ ಬೇರೆಯವ್ರಿಗೆ ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಏನಪ್ಪಾ ನೀನ್ ಓದಿರೋದೇ ಏನೋ ಮಾಡ್ತಿರೋದೇ ಏನೋ ಅಂದ್ರೆ, ಇಲ್ಲ ಅದಕ್ಕೆ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇದೆ. ಯಾಕಂದ್ರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂದಾಗ ಕಷ್ಟ ಆಗುತ್ತೆ. ಇದೇ ತರ ಇತಿಹಾಸಕ್ಕೆ ಹೆಂಗೆ ಕನೆಕ್ಷನ್ ಅಂದ್ರೆ, one of the technologies that
really intrigued me that I had worked on almost 10 years ago was 3D scanning. ಸ್ಕ್ಯಾನಿಂಗ್ ಟೆಕ್ನಾಲಜಿ ಎವಾಲ್ವ್ ಆಗಿದ್ದು ಏರೋಸ್ಪೇಸ್ ಕಂಪನೀಸ್ ಇಂದ. ಸೊ ಅದನ್ನ ನಾವು ಯಾವಾಗ ಈ ತರ ಇನ್ಸ್ಕ್ರಿಪ್ಷನ್ಸ್ಗೂ ಯೂಸ್ ಮಾಡ್ಬೋದು ಅನ್ನೋದೊಂದು ಐಡಿಯಾ ಎಲ್ಲ ಬಂತು, ಆವಾಗ ಒಂದು ಇತಿಹಾಸದಲ್ಲಿ ಕುತೂಹಲ ಇನ್ನೂ ಜಾಸ್ತಿ ಆಯ್ತು. ಆಲ್ರೆಡಿ ಇದ್ರೂ ಒಂಥರ ಇಟ್ ವಾಸ್ ಲೈಕ್ ಸಡನ್ಲಿ ನ್ಯೂ ಫೌಂಡ್ ಪ್ಯಾಷನ್ ಅಂತ ಹೇಳ್ಬೋದು. ಅಂದ್ರೆ ಇತಿಹಾಸದಲ್ಲಿ ಕುತೂಹಲ ಅಂದ್ರಲ್ಲ, ಅದು ಯಾವಾಗ ಬೆಳೆದಿತ್ತು? ಅಂದ್ರೆ ಮುಂಚೆಯಿಂದನೂ ಏನಾದ್ರು ಓದ್ತಾ ಇದ್ರ? ಯಾವ ತರದ ಇಂಟ್ರೆಸ್ಟ್ ಇತ್ತು ನಿಮಗೆ? ಇತಿಹಾಸದಲ್ಲಿ ಇತ್ತು ಇಂಟ್ರೆಸ್ಟ್, ಅಂದ್ರೆ ಮೇ ಬಿ ಮೋರ್ ದನ್ ಯೂಶುವಲ್ ಅಂತ ಹೇಳ್ಬೋದು. ಸ್ಕೂಲಲ್ಲಿ ಓದಿದ್ದೆ ಮೇಜರ್ ಹಿಸ್ಟ್ರಿ ಅಂಡ್ ಐ ಶುಡ್ ಸೇ ನನ್ಗಂತೂ I had a very, very good history teacher in school. She was very inspiring. Especially ನನಗಿನ್ನೂ ಏನೇ ಹಿಸ್ಟ್ರಿ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಓದಿದ್ರು 5ನೇ ಕ್ಲಾಸಲ್ಲಿ ಓದಿದ ಹಿಸ್ಟ್ರಿ ಅಂತೂ ನನಗೆ ಈಗಲೂ ಒಂಥರ ಕಣ್ಣಿಗೆ ಕಟ್ಟದಂಗಿದೆ. ಅವ್ರ ಕತೆಗಳು ಹೇಗೆ ಹೇಳೋರು ನಮ್ಮ ಟೀಚರು ಅಂದರೆ, ಇಂಡಸ್ ವ್ಯಾಲಿ ಬಗ್ಗೆ ಫಸ್ಟ್ ಟೈಮ್ ಅವಾಗ ಓದಿತ್ತು. ಅವ್ರಿಗೆ ತುಂಬಾ ಇಂಟ್ರೆಸ್ಟ್. ಅವರು ಅವಾಗ ಒಂದು ಪುಸ್ತಕ ತರೋರು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ದು 2 ಪುಸ್ತಕ ಇರೋದು. ಒಂದು ಬಂದು ಆನಂದ ಕುಮಾರಸ್ವಾಮಿ ಅಂತ ತುಂಬಾ ಫೇಮಸ್ ಹಿಸ್ಟೋರಿಯನ್. ಅವ್ರ ಪುಸ್ತಕಗಳೆಲ್ಲ ತಂದು ನಮ್ಗೆ ಅದರಿಂದ ಓದೋರು. ಅದ್ ಯಾರು ಏನು ನಮ್ಗಂತೂ ಅರ್ಥನೇ ಆಗಿರ್ಲಿಲ್ಲ. ಅದನ್ನ ಎಷ್ಟು ಪ್ಯಾಷನೇಟ್ ಆಗಿ ಚಿಕ್ಕ ಮಕ್ಳಿಗೆ 5ನೇ ಕ್ಲಾಸ್ ಮಕ್ಳಿಗೆ ಆನಂದ ಕುಮಾರಸ್ವಾಮಿ ಪುಸ್ತಕ ಓದ್ತಾ ಇದ್ದಾರೆ ಅಂದ್ರೆ ನನ್ಗೆ ಅದು ಇವಾಗ ಆನಂದ್ ಕುಮಾರಸ್ವಾಮಿ ಯಾರು ಅಂತ ಗೊತ್ತಾಗಿದೆ 2008ರಲ್ಲಿ. ಯಾಕಂದ್ರೆ ಒಂದು ಒಳ್ಳೆ ಲೈಬ್ರರಿಯಲ್ಲಿ ಆಕ್ಸೆಸ್ ಸಿಕ್ತಾಗ ನನ್ಗೆ ಏನೇ ಹೇಳ್ಬೇಕು ಅಂದ್ರೆ, ನನ್ಗೆ ಆಕ್ಚುಲ್ ಆಗಿ ಮೈ ಟ್ರೂ ಲವ್ ಫಾರ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟೆಡ್ ಓನ್ಲಿ when I found a good library which could give me more than any library in India could give. And unfortunately, or I don't know, fortunately, it was not in India. It was in America. ಅಮೆರಿಕದಲ್ಲಿದ್ದಾಗ ಆ ಲೈಬ್ರರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾನು ಎಂಟೈರ್ ಕಲೆಕ್ಷನ್ ಆಫ್ ಗಿರೀಶ್ ಕಾಸರವಳ್ಳಿ ನೋಡಿದ್ದೀನಿ. ಮಣಿ ಕೌಲ್ ಅವರ ಕಂಪ್ಲೀಟ್ ಮೂವಿ ಕಲೆಕ್ಷನ್ನು, ಪದ್ಮನಾಭ್ ಜೈನಿ ಅವರ ಕಂಪ್ಲೀಟ್ ವರ್ಕ್ಸ್ ಆನ್ ಇಂಡಿಯನ್ ಹಿಸ್ಟ್ರಿ, ಡಿ ಕೋಸಾಂಬಿ ಅವರ ಕಂಪ್ಲೀಟ್ ವರ್ಕ್ಸ್, ಇದೆಲ್ಲ ಒಂದು ಕಡೆಯಲ್ಲಿ ಕೂತ್ಕೊಂಡು, ಒಂದೇ ಒಂದು ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಬಟನ್ ಒತ್ತಿದ್ರೆ ನಾಳೆ ಒಂದು ಬುಕ್ ಸಿಗುತ್ತೆ, ಲೈಬ್ರರಿಯಲ್ಲಿ ಹೋಗಿ ತಗೋಬಹುದು. ಇವತ್ತಿಗೂ ಟೆಕ್ಸಸ್ ಯೂನಿವರ್ಸಿಟಿಲಿ. ಅಂಡ್ ಇದು ಬರೀ ಟೆಕ್ಸಸ್ ಅಲ್ಲ, ನೀವು ಯಾವುದೇ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಓದಿದ್ರೆ US ಅಲ್ಲಿ ಓದೋದು ಬೇಕಾಗಿಲ್ಲ. ಇಫ್ ಯು ಆರ್ ರೆಸಿಡೆಂಟ್ ಆಫ್ ಎನಿ ಪ್ಲೇಸ್ which has a public library, it means you all automatically get access to the college library also. You're part of the entire library network ಬಂದು it's all over the country. ಸೊ ನಮ್ಗೆ ಒಂದು ಒಳ್ಳೆ ಸಿಸ್ಟಮ್ ಇತ್ತು ಅಲ್ಲಿ. ಹೆಂಗಿತ್ತು ಅಂದ್ರೆ, ಒಂದು ಯಾರೋ ಒಬ್ರು ಫಂಡ್ ಇಟ್ಟಿದ್ರು. ಆ ಫಂಡಲ್ಲಿ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ತೋರಿಸ್ತಾ ಇರ್ತಿ, ಎಷ್ಟು ಉಳಿದಿದೆ ದುಡ್ಡು ಅಂತ. ಆ ದುಡ್ಡಲ್ಲಿ ಏನಕ್ಕೆ ಖರ್ಚು ಮಾಡೋರು ಅಂದ್ರೆ ಇಂಟರ್ ಲೈಬ್ರರಿ ಲೋನ್ ಅಂತ ಇತ್ತು ಒಂದು ಸಿಸ್ಟಮ್. ನಮ್ಗೆ ಇವಾಗ ಯಾವುದೋ ಒಂದು ಪುಸ್ತಕ ಬೇಕು, ಈ ಲೈಬ್ರರಿಲಿ ಇಲ್ಲ, ಸೊ ಬೇರೆ ಲೈಬ್ರರಿಯಿಂದ ತರ್ಸೋಕ್ಕೆ ಲೋನ್ ತಗೊಂಡ್ರು. ಅದು ಲೋನಲ್ಲಿ ನೀವು ಬರೀ ಶಿಪ್ಪಿಂಗ್ ದುಡ್ಡು ಕೊಟ್ರೆ ಆಯ್ತು. ಶಿಪ್ಪಿಂಗ್ $1 $1.25 ಆಗೋದು. ಅವಾಗ ಕಳ್ಸೋರು ವಿತಿನ್ 2 days 48 hours ಅಲ್ಲಿ ಯಾವುದೇ ಇಡೀ US ಅಲ್ಲಿ ಯಾವುದೇ ಲೈಬ್ರರಿಲಿ ಯಾವುದೇ ಪುಸ್ತಕ ಇದ್ರು ನಮಗೆ ಸಿಗುತ್ತೆ, ಲೋನ್ ತಗೋಬಹುದು. ಸೊ ಈ ಫಂಡ್ ಇಂದ, ಇಂಟರ್ ಲೈಬ್ರರಿ ಲೋನ್ ಫಂಡ್ ಇಂದ ಆ ಶಿಪ್ಪಿಂಗ್ ದುಡ್ಡಿಗೆ ಖರ್ಚು ಮಾಡೋರು. ಸೊ ಹುಡುಗರಿಗೆ ಆ ಅಮೌಂಟ್ ಇರೋವರೆಗೂ ಎಷ್ಟು ಇಡೀ ಯೂನಿವರ್ಸಿಟಿಯಲ್ಲಿ ಯಾರೇ ಆದ್ರೂ ಆ ಪುಸ್ತಕ, ಯಾವುದೇ ಪುಸ್ತಕನ ನೀವೊಂದು ಬೇರೆ ಯೂನಿವರ್ಸಿಟಿಯಿಂದ ಲೋನ್ ತಗೋಬೋದಾಗಿತ್ತು. ಅದ್ ಎಷ್ಟು ಕಡಿಮೆ ಯೂಸ್ ಮಾಡೋರು ಜನ ಅಂದ್ರೆ, ಅದು ಅಕ್ಯುಮುಲೇಟ್ ಆಗಿ 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 ಅದೆಷ್ಟೋ $1000 ಉಳಿದ್ಬಿಟ್ಟಿತ್ತು ಅದ್ರಲ್ಲಿ. ಸೊ ನೀವು ಲೈಫ್ ಲಾಂಗ್ ಪುಸ್ತಕ, ಯಾವುದೇ ಲೈಬ್ರರಿಯಿಂದ ತಗೊಂಡ್ರು ಆಲ್ಮೋಸ್ಟ್ ಫ್ರೀ.
ಸೊ ಅಂತ ಒಳ್ಳೆ ಒಂದು ಸಿಸ್ಟಮ್ ಇತ್ತಲ್ಲ, ಅದರಿಂದ ನಂಗೆ ಬಹಳ ಸಂತೋಷ. ನಂಗೆ ನಿಜವಾಗ್ಲೂ ನನ್ಗೆ ಇಂಜಿನಿಯರಿಂಗ್ ಓದೋದಕ್ಕಿನ್ನೂ ಜಾಸ್ತಿ ಖುಷಿ ಆಗಿದ್ದು, ಐ ಡಿಸ್ಕವರ್ಡ್ ಮೈ ರೂಟ್ಸ್ ಅಂಡ್ ಐ ಡಿಸ್ಕವರ್ಡ್ ಮೈ ಕಂಟ್ರಿ ಬೈ ಸ್ಟೇಯಿಂಗ್ ಅವೇ ಫ್ರಮ್ ಇಟ್ ಫಾರ್ ಸಮ್ ಟೈಮ್. ಅಂಡ್ ವಾಪಸ್ ಬಂದ್ಮೇಲಂತೂ ಆ ಪ್ರೀತಿ ಇನ್ನೂ ಜಾಸ್ತಿ ಆಗೋಯ್ತು. ಅದನ್ನೆಲ್ಲ ನಿಜವಾಗ್ಲೂ ಕಣ್ಮುಂದೆ ನೋಡಿ ಮುಟ್ಟಿ ಅನುಭವಿಸೋದಕ್ಕೆ ಐ ಥಿಂಕ್ ದಟ್ ವಾಸ್ ದ ಸೀಡ್ಸ್ ವರ್ ಸೋನ್ ಇನ್ ಟೆಕ್ಸಸ್, ಐ ಥಿಂಕ್. ಸೊ ಏರೋಸ್ಪೇಸ್ ಇಂಜಿನಿಯರಿಂಗ್ ಓದೋದಕ್ಕೆ ಟೆಕ್ಸಸ್ ಅಲ್ಲಿ ಯೂನಿವರ್ಸಿಟಿನಲ್ಲಿ ಇದ್ದು ನೀವು ಕೋಸಂಬಿ, ಗಿರೀಶ್ ಕಾರ್ನಾಡ್ ಅವ್ರದ್ದೆಲ್ಲ ಓದ್ತಾ ಇದ್ರಿ. ಈಗಲೂ ನನಗೆ ಯೂನಿವರ್ಸಿಟಿ ಲೈಬ್ರರಿ ಆಕ್ಸೆಸ್ ಇದೆ. ಲಾಗಿನ್ ನೋಡಿದ್ರೆ ನಾನು ಅತಿ ಹೆಚ್ಚು ಪುಸ್ತಕಗಳು ತಗೊಂಡಿರೋದು ಒಂದು ಮ್ಯೂಸಿಕ್ ಲೈಬ್ರರಿಯಿಂದ, ಆಮೇಲೆ ಆರ್ಕಿಟೆಕ್ಚರ್ ಲೈಬ್ರರಿಯಲ್ಲಿ ಹಿಸ್ಟ್ರಿನೂ ಇದ್ದಿದ್ದು. ಹಿಸ್ಟ್ರಿ ಆರ್ಕಿಟೆಕ್ಚರ್ ಲೈಬ್ರರಿಯಲ್ಲಿ ಹೋಗಿ ಅದೇ ಬುಕ್ಸ್ ನನ್ಗೆ ಈಗ ಏನಾದ್ರು ಕ್ಯಾಟಗರೈಸ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಇಂಜಿನಿಯರ್ಸ್ ಎಲ್ಲ ಬುದ್ಧಿವಂತರು, ಯಾರು ಬುಕ್ಸ್ ಎಲ್ಲ ತಗೊಂತಿರ್ಲಿಲ್ಲ. ಹೋಗಿ PDF-ಗಳು ಅವಾಗಿನ್ನೂ ಎಲ್ಲ ಟಾರೆಂಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಡೋರು, ಲೈಬ್ರರಿಗೆ ಹೋಗ್ತಿರ್ಲಿಲ್ಲ ಅಂತ ಪುಸ್ತಕಗಳೆಲ್ಲ. ಬೇರೆ ಪುಸ್ತಕಗಳಿಗೆ, ಮೂವೀಸ್ಗೆ ಈ ಲೈಬ್ರರಿ ಕಲೆಕ್ಷನ್ಸ್ ಇನ್ನೂ ಅಷ್ಟೇ ಎಂತೆಂತ ಅದ್ಭುತವಾದ ಕಲೆಕ್ಷನ್ಸ್ ಈಗಲೂ ನಮ್ ಬೆಂಗಳೂರಲ್ಲಿ ಸಿಗಲ್ಲ ನೋಡಿ. ಕಷ್ಟ. ಅದೊಂದು ನನ್ಗೆ ತುಂಬಾ ಬೇಜಾರಿದೆ. ನನ್ಗೆ ಆಕ್ಚುಲಿ ಇವಾಗ ಇತ್ತೀಚೆಗೆ ಒಂದು ಬಿನ್ ಥಿಂಕಿಂಗ್, ಯಾರಾದ್ರೂ ಕೇಳಿದ್ರೆ ವಾಟ್ಸ್ ಯುವರ್ ಡ್ರೀಮ್ ಅಂದ್ರೆ ಐ ವಿಲ್ ಕಣ್ಮುಚ್ಕೊಂಡು ಹೇಳೋದು ಏನು ಅಂದ್ರೆ, ಯೋಚನೆ ಮಾಡದೆ ಹೇಳ್ತೀನಿ, ಮೇ ಬಿ ವಿ ಶುಡ್ ಗೆಟ್ ಟುಗೆದರ್ to build probably the biggest 24-hour library in the country. So open to all. ಯಾರೇ ಬಂದು ಅದಕ್ಕೆ ಅತಿ ದೊಡ್ಡ ಬಿಲ್ಡಿಂಗ್ ಯಾವ್ದು ಇರ್ಬೇಕು ಬೆಂಗಳೂರಲ್ಲಿ ಅಂದ್ರೆ ಒಂದು ಲೈಬ್ರರಿ ಇರ್ಬೇಕು. ಯಾವುದೇ ಒಂದು ಸಬ್ಜೆಕ್ಟ್ ಆಗ್ಲಿ, ಯಾವುದೇ ಒಂದು ಟಾಪಿಕ್ ಆಗ್ಲಿ, ಜನ ಬಂದು ಅದಕ್ಕೆ ಟೈಮ್ ಲಿಮಿಟೇ ಇರಬಾರ್ದು. ಆಮೇಲೆ ಇನ್ನೊಂದು ಕಲ್ಚರ್, ನನ್ನ ಲೈಬ್ರರಿ ಕಲ್ಚರ್ ತುಂಬಾ ಯುನೀಕ್. ನಾನು ಬೇರೆ ಇಲ್ಲಂತೂ ಇಂಡಿಯಾದಲ್ಲಂತೂ ಅಷ್ಟು ನೋಡಿಲ್ಲ. ಸೊ ನಮ್ ಲೈಬ್ರರಿಯನ್ಗೆ ನನ್ಗೆ ತುಂಬಾ ಒಂದು ಒಡನಾಟ, ಯಾಕಂದ್ರೆ ಅಷ್ಟ್ ಚೆನ್ನಾಗಿ ನನ್ಗೆ ಹೆಲ್ಪ್ ಮಾಡೋರು ಹುಡ್ಕೊಡಕ್ಕೆ ಈ ಕಲೆಕ್ಷನ್ಸ್. ಎಲ್ಲೇ ಒಂದು ಕಷ್ಟ ಆದ್ರೂನು ಹೇಳೋರು, ನಾನು ಹೆಂಗಾರು ಮಾಡಿ ಹುಡಿಸ್ಕೊಡ್ತೀನಿ ಈ ಪುಸ್ತಕ ಅಂತ ಹೆಲ್ಪ್ ಮಾಡೋರು. ಆಮೇಲೆ ನಾನು ಯಾವಾಗ್ಲೂ ಇಂಟರ್ ಲೈಬ್ರರಿ ಲೋನ್ ಅಲ್ಲಿ ಹೈಯೆಸ್ಟ್ ನಾನೇ ತಗೊಂತಿದ್ದಿದ್ದು ಯಾವಾಗ್ಲೂ. ಸೊ ಒಂಥರ ಪಾಪ್ಯುಲರ್ ಫಿಗರ್ ಅಲ್ಲಿ ಲೈಬ್ರರಿಲಿ. ನಾನು ಬಂದ ಅಂದ್ರೆ ಗೊತ್ತಾಯ್ತು, ಇಂಟರ್ ಲೈಬ್ರರಿ ಲೋನು ಎಲ್ಲ ನೀನ್ ಒಬ್ನೇ ಅಪ್ಪ ಇದನ್ನ ಯೂಸ್ ಮಾಡೋದು, ಬೇರೆ ಯಾರು ಯೂಸೇ ಮಾಡ್ತಿಲ್ಲ ಅನ್ನೋರು. ಸೊ ಆ ತರ ಒಂದು ಕಲ್ಚರ್ನ ಇಲ್ಲಿ ಬಿಲ್ಡ್ ಮಾಡಬೇಕು. ಆಮೇಲೆ ನಮ್ಮ ಲೈಬ್ರರಿಯನ್ ಹೇಳೋರು, ಒಂದು ಟಾರ್ಗೆಟ್ ಇರೋದು ಅವ್ರಿಗೆ ಯಾವಾಗ್ಲೂ. ಅವರು ಸೆಲೆಬ್ರೇಟ್ ಮಾಡೋರು ಯಾವಾಗ್ಲೂ. ಏನ್ ಸೆಲೆಬ್ರೇಟ್ ಮಾಡೋರು ಅಂದ್ರೆ, ಯಾವ ದಿವಸ ಲೈಬ್ರರಿಲಿ ಅತಿ ಕಡಿಮೆ ಪುಸ್ತಕ ಇರುತ್ತೋ ಅವತ್ತು ಒಂದು ಸೆಲೆಬ್ರೇಷನ್. ಯಾಕಂದ್ರೆ ಅವ್ರ ಪ್ರಕಾರ ಲೈಬ್ರರಿ ಪುಸ್ತಕ ಇರೋದು ಜನರು ಓದಕ್ಕೆ, ಲೈಬ್ರರಿಲಿ ಇಟ್ಕೊಳಕ್ಕಲ್ಲ. ಸೊ ವಿನಯ್, ಅಂದ್ರೆ ತಮಾಷೆ ಅಂದ್ರೆ ಕಾಂಟ್ರರಿ ಟು ದಿಸ್, ಬ್ಯಾಂಗ್ಳೂರ್ನಲ್ಲಿ ಸಿಟಿ ಸೆಂಟ್ರಲ್ ಲೈಬ್ರರಿ ಅಂತ ಸುಮಾರು ಲೈಬ್ರರಿಗಳಿದ್ವು, ಬೆಂಗಳೂರು ಪೂರ್ತಿ ಇದ್ವು. ಇನ್ಫ್ಯಾಕ್ಟ್ ರಾಜಾಜಿನಗರದ ಹತ್ರ, ರಾಜಾಜಿನಗರದಲ್ಲಿ 4 ಫ್ಲೋರಿನ ಲೈಬ್ರರಿ ಇತ್ತು. ಐ ಡೋಂಟ್ ನೋ ಇಫ್ ಯು ನೋ ಇಟ್. ಅದು ಪವರ್ ಹೌಸ್ ಅಂತ ಏನೋ ಒಂದು ಬಸ್ ಸ್ಟಾಪ್ ಇದೆ, ಪವರ್ ಹೌಸ್ ಪಕ್ಕ ಇತ್ತದು. ಯು ವಾಂಟ್ ಬಿಲೀವ್ ದಿಸ್, ಬಟ್ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಆ ಲೈಬ್ರರಿ ಮೇಂಟೈನ್ ಮಾಡಗಳನ್ನ ಮಾರಕ್ ಶುರು ಮಾಡಿದ್ರು. ಅಕ್ರಾಸ್ ಕರ್ನಾಟಕ, ಸಿಟಿ ಸೆಂಟ್ರಲ್ ಲೈಬ್ರರೀಸ್ ಅಕ್ರಾಸ್ ಕರ್ನಾಟಕ started selling their books. I still remember another friend who likes history a lot, collected rare books that were 100 ವರ್ಷಕ್ಕೂ ಇರೋ ಹಳೆ ಪುಸ್ತಕಗಳನ್ನ ಅವನು 15 ರೂಪಾಯಿ 20 ರೂಪಾಯಿಗೆ ಕಲೆಕ್ಟ್ ಮಾಡಿದಾನೆ, ಪರ್ಚೇಸ್ ಮಾಡಿದಾನೆ ಆಸ್ ಅ ಕಾರ್ಡ್ ಹೋಲ್ಡಿಂಗ್ ಮೆಂಬರ್. ಬಿಕಾಸ್ ಅಂದ್ರೆ ಆ ಪಬ್ಲಿಕ್ ಪಾಲಿಸಿ ಹೆಂಗೆ ಅಂದ್ರೆ, ಇದು ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕು, ಹೆಂಗ್ ಮಾಡೋದು, ಬುಕ್ ಮಾರ್ಬೇಕು ಅಂತ ಹೇಳಿ ಬುಕ್ ಮಾರಿದ್ದಾರೆ. ಆಮೇಲೆ ಬಿಗ್ಗೆಸ್ಟ್ ನೆಟ್ವರ್ಕ್ ಅಂದ್ರೆ ಪುಸ್ತಕಗಳನ್ನ ಈ ಯಾರಾದ್ರೂ ಕತೆ ಪುಸ್ತಕ ಪಬ್ಲಿಷ್ ಮಾಡ್ತಾರಲ್ಲ, ಕತೆ ಪುಸ್ತಕ ಅಥವಾ ಬೇರೆ ಯಾವ್ದಾನು ಪುಸ್ತಕ ಪಬ್ಲಿಷ್ ಮಾಡಿದವರು, ಅವ್ರು ಫಸ್ಟ್ ಕೆಲಸ ಮಾಡೋದೇನು ಅಂದ್ರೆ ಲೈಬ್ರರಿ ನೆಟ್ವರ್ಕ್ಗೆ ಮಾರ್ತಾ ಇದ್ರು, ವಿಚ್ ವಾಸ್ ಆಲ್ ಸೋಲ್ಡ್ ಅಂಡರ್ ಅ ಬ್ರೈಬ್. ಸೊ ಯಾರಾದ್ರೂ ಒಂದು ಪುಸ್ತಕ ಮಾಡಿದ್ರೆ ಅದಕ್ಕೆ ಲಂಚ ಕೊಟ್ಬಿಟ್ಟು ಆ ಪುಸ್ತಕನ ಮಾರ್ಸೋರು.
ಎಲ್ಲ ಲೈಬ್ರರಿಗಳು ಒಂದು ಪ್ರೊಕ್ಯೂರ್ಮೆಂಟ್ ಗೈ ವುಡ್ ಬೈ ಬುಕ್ಸ್ ಫಾರ್ ದ ಎಂಟೈರ್ ಕರ್ನಾಟಕ. ಇದು ಅದೊಂದ್ ಹಿಡೀರಪ್ಪ ಅಂತ ಹಿಡಿದ್ಬಿಟ್ಟು ಮಾರ್ಸ್ಬಿಡೋರು. ಸೊ ಎನಿವೇ ದಟ್ ಇಸ್ ಸ್ಟೋರಿ ಹೆಂಗೆ ಶುರು ಆಗಿದ್ದು ಲೈಬ್ರರಿ ಅಂತ. ಇದೆ, ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಯುನೀಕ್ ಆಗಿ ಅಂದ್ರೆ ಯುನೀಕ್ ಇನಿಷಿಯೇಟಿವ್ಸ್ ಇರ್ಲಿಲ್ಲ ಅಂತಲ್ಲ, ವ್ಯಾನ್ಸ್ ಇರೋದು, ಬುಕ್ ಲೆಂಡಿಂಗ್ ವ್ಯಾನ್ಸ್, ಅದು ಕಾಲೇಜಸ್ ಹತ್ರ ಬೇರೆ ಕಡೆ. ಎಕ್ಸಾಕ್ಟ್ಲಿ, ನಾನು ಅದೇ ನಿಮ್ಗೆ ಹೇಳೋಣ ಅನ್ಕೊಂಡೆ, ನೀವೇ ಹೇಳಿದ್ರಿ. ನಮ್ ಏರಿಯಾದಲ್ಲಿ ಬಸವೇಶ್ವರ ನಗರ, ನನ್ನ ತವ್ರ ಮನೆ ಮಲ್ಲೇಶ್ವರಂ ಅಂತ ಕರೆಯೋದು, ಹುಟ್ ಬೆಳ್ದಿದ್ದಲ್ಲೇ. ಆಮೇಲೆ ಬಸವೇಶ್ವರ ನಗರಕ್ಕೆ ಬಂದಾಗಿಯೂ ನನ್ಗೆ ಈಗಾಗ್ಲೇ 25 ವರ್ಷ ಆಯ್ತು ಈ ಏರಿಯಾಕ್ ಬಂದ್ಮೇಲೆ. ಒಂಥರ ಈಗ್ಲೂ ಮಲ್ಲೇಶ್ವರಮೇ ಏನೋ ಒಂದು ಹತ್ರ ನನ್ಗೆ. ಅವಾಗ ಅಲ್ಲಿ ಇದ್ದಿದ್ದು ನಮ್ಗೆ ತುಂಬಾ ಸರ್ಕ್ಯುಲೇಟಿಂಗ್ ಪ್ರೈವೇಟ್ ಲೈಬ್ರರೀಸ್ ಇತ್ತು. ಆಮೇಲೆ ಮಲ್ಲೇಶ್ವರಂ ಮಾರ್ಕೆಟ್ ಹತ್ರ ಇರೋ ಲೈಬ್ರರಿಗೂ ಹೋಗ್ತಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಏನಾಗೋದು, ಬಸವೇಶ್ವರ ನಗರಲ್ಲಿ ಇನ್ನೂ ಲೈಬ್ರರಿ ಇರ್ಲಿಲ್ಲ. ಅವಾಗ ವ್ಯಾನ್ ಬರೋದು ಶನಿವಾರ ಬೇರೆ ಲೊಕೇಶನ್ಸ್ ಅಲ್ಲಿ ಬೋರ್ಡ್ ಹಾಕಿರೋರು, ಬಸ್ ಸ್ಟಾಪ್ ತರ, ಎಲ್ಲಿ ಪಬ್ಲಿಕ್ ಲೈಬ್ರರಿ ವ್ಯಾನ್ ಬರುತ್ತೆ. ನಾನು ಅದೇ ಕಾರ್ಡ್ ಎಲ್ಲೂ ಕಾರ್ಡ್ ಮಾಡಿಸ್ಕೊಂಡಿದ್ದೆ. ನನ್ ಫಸ್ಟ್ ಮೆಂಬರ್ಶಿಪ್ ಕಾರ್ಡ್ ಇದ್ದಿದ್ದು ವ್ಯಾನ್ದು. ಅದಾದ್ಮೇಲೆ 8th ಮೈನ್ ವೀರೇಶ್ ಥಿಯೇಟರ್ ಹತ್ರ ಇದು ಮಾಡಿದ್ರು, ವೀರೇಶ್ ಅಲ್ಲ ಸಾರಿ, ವೀರಭದ್ರೇಶ್ವರ ಗುರು, ವೀರಭದ್ರೇಶ್ವರ ಸಾರಿ ವೀರಭದ್ರೇಶ್ವರ ಟೆಂಟ್, ಅದು ಥಿಯೇಟರ್ ಅಲ್ಲ. ಅವಾಗ ಟೆಂಟ್ ಹತ್ರ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಕಾರ್ನರ್ ಅಲ್ಲಿ ಶುರು ಮಾಡಿದ್ರು. ಎಂತೆಂತ ಒಳ್ಳೆ ಪುಸ್ತಕಗಳು ಇದ್ವು ಅಂದ್ರೆ ಅಪ್ಪ, ನಾನು ಈಗ್ಲೂ ನೆನ್ಪಿದೆ ನನ್ಗೆ. ಇನ್ನು ಸ್ಕೂಲಲ್ಲಿ ಇರುವಾಗೆ ಅವಾಗ ಏನೋ ಒಂದು ಸದ್ದಾಮ್ ಹುಸೇನ್ ಒಂದು ಫೋಟೋ ಇತ್ತು ಪುಸ್ತಕದ ಮೇಲೆ. ಆಗಿನ ಕಾಲದಲ್ಲಿ ಗಲ್ಫ್ ವಾರ್ ಬಗ್ಗೆ ಒಂದು ಕಲೆಕ್ಷನ್ ಇತ್ತು ಅದು ಆ ಲೈಬ್ರರಿಲಿ. ಆಮೇಲೆ ಬೆಸ್ಟ್ ಆಫ್ ಎನಿಟ್ ಬ್ಲೈಟನ್, ಆಲ್ ದ ಕ್ಲಾಸಿಕ್ಸ್, ಏನೋ ಮೋಬಿ ಡಿಕ್, ತರ ಎಲ್ಲಾ, ಇದು ಗಲಿವರ್ಸ್ ಟ್ರಾವೆಲ್ಸ್, ಎಲ್ಲಾ ಒಳ್ಳೊಳ್ಳೆ ಇಂಪೋರ್ಟೆಡ್ ಬುಕ್ಸ್ ಅವಾಗ ತರ್ಸೋರು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು, ಅವಾಗ ಐ ಆಮ್ ಟಾಕಿಂಗ್ ಅಬೌಟ್ ಪ್ರೀ ಇಂಟರ್ನೆಟ್ ಡೇಸ್ ಆರ್ ವೆರಿ ಅರ್ಲಿ ಇಂಟರ್ನೆಟ್ ಡೇಸ್. ಜನ ಬರೋರು ಲೈಬ್ರರಿಗೆ, ತುಂಬಾ ಡಿಮ್ಯಾಂಡ್ ಇರೋದು ಇಂಥ ಪುಸ್ತಕಗಳಿಗೆಲ್ಲ. ಬರ್ತಾ ಏನಾಯ್ತು, ಅದನ್ನ ತೆಗೆದು ಕೊನೆಗೆ ಇದ್ರ ಮೇಲೆ ಹೋಯ್ತು, ನಮ್ಮ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ರೀಡಿಂಗ್ ರೂಮ್ ತರ ಮಾಡಿದ್ರು. ಆ ಟ್ರಾನ್ಸಿಷನ್ ನನ್ಗೆ ತುಂಬಾ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಬಂದ್ಮೇಲೆ ಏನಾಗೋಯ್ತು, ಒಂಥರ ಫೋಕಸ್ ಬಂದ್ಬಿಟ್ಟು ಬರೀ IAS KS ಪ್ರಿಪರೇಷನ್ ಮಾಡೋರ್ಗೆ ಮಾತ್ರ ಒಂದು ಈ ಫೋಕಸ್ ಏನ್ ಬೇಕೋ ಎಕ್ಸಾಮ್ ಬೇಕಾಗಿರುವಂತ ಒಂದು ಪುಸ್ತಕಗಳು ತರೋರ್ ಹೊರ್ತು ಈ ತರ ಕ್ಲಾಸಿಕ್ಸ್, ಹಿಸ್ಟ್ರಿ, ಈ ತರ ಸಬ್ಜೆಕ್ಟ್ಸೇ ಇರ್ತಿರ್ಲಿಲ್ಲ. ಸೈನ್ಸ್ ಅಂತೂ ಯಾಕೋ ಒಂಥರ ಇಟ್ಸ್ ಬಿಕೇಮ್ ಲೈಕ್ ಫ್ರೀ ಕೋಚಿಂಗ್ ಸೆಂಟರ್ ತರ ಆಗ್ಬಿಡ್ತದೆ. ಅಲ್ಲಿನೂ ಇನ್ನೂ ಅಧ್ವಾನ ಆಗಿದ್ ಯಾವಾಗ ಅಂದ್ರೆ, ಅದನ್ನ ತಗೊಂಡೋಗಿ ನಮ್ಮ ಏರಿಯಾದು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ಇವಾಗ ಇದೆಯಲ್ಲ, ಗ್ಯಾಲರಿ ಇದೆಯಲ್ಲ, ಸ್ಟೇಡಿಯಂ ಗ್ಯಾಲರಿ ಕೆಳಗಡೆ ಲೈಬ್ರರಿ ಓಪನ್ ಮಾಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನೀವ್ ಹೇಳಿದ್ರಲ್ಲ ಈ ನೆಕ್ಸಸ್, ನನಗೆ ಇತ್ತೀಚೆಗೆ ಅದು ಗೊತ್ತಾಗಿದ್ದು. ಎಂತ ಕಳಪೆ ಮಟ್ಟದ ಪುಸ್ತಕ, ಎಸ್ಪೆಷಲಿ ಕನ್ನಡದಲ್ಲಿ. ಯಾಕಂದ್ರೆ ಕನ್ನಡದಲ್ಲಿ ಗುಣಮಟ್ಟ ಚೆಕ್ ಮಾಡೋರು ಅಷ್ಟಿಲ್ಲ. ಅರ್ಧಕ್ಕರ್ಧ ಈಗಿನ ಕಾಲದಲ್ಲಂತೂ ಸುಮ್ನೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ, ಇಂಗ್ಲಿಷ್ ವಿಕಿಪೀಡಿಯಾ ಆರ್ಟಿಕಲ್ಸ್ ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಒಂದು ಪುಸ್ತಕ ಬರೆದ್ಬಿಟ್ಟು ಅಲ್ಲಿಗೆ ಕೊಟ್ಬಿಟ್ಟ ಅಂದ್ರೆ ಮಿನಿಮಮ್ ಇಟ್ಸ್ ಅ ವೆರಿ ಪ್ರಾಫಿಟಬಲ್ ವೆಂಚರ್. ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಗೌರ್ಮೆಂಟ್ ಲೈಬ್ರರಿಗೂ ಇದೇ ಪುಸ್ತಕ ಹೋಗುತ್ತೆ, ಎಲ್ಲರೂ ದುಡ್ಡು ಮಾಡ್ಬೋದು. ಅದು ನಮ್ಮ ಲೈಬ್ರರಿ ಪರಿಸ್ಥಿತಿ ನೋಡಿ ಇವಾಗ. ಆಮೇಲೆ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದು, ಬೆಂಗಳೂರಲ್ಲಿ ಇಷ್ಟ ಆಗಿದ್ದ ಲೈಬ್ರರಿ ಅಂದ್ರೆ, ಆಗಿನ ಕಾಲದಲ್ಲಿ ತುಂಬಾ ಕಷ್ಟಪಟ್ಟು ತಾಯಿ ಹತ್ರ ಹತ್ತು ಕರೆದು ನನ್ಗೆ ಬ್ರಿಟಿಷ್ ಲೈಬ್ರರಿ ಮೆಂಬರ್ಶಿಪ್ ಬೇಕೇ ಬೇಕು ಅಂತ. ಆಗಿನ ಕಾಲದಲ್ಲಿ ಇಟ್ ವಾಸ್ ಹೈಲಿ ಅನ್ಅಫೋರ್ಡಬಲ್ ಆಸ್ ಅ ಸ್ಟೂಡೆಂಟ್. ಸೊ ಎಷ್ಟು ಹುಂಡಿ ಹೊಡೆದು ಆಮೇಲೆ ನಮ್ಮ ತಾಯಿ ಹತ್ರ ಬೇಡ್ಕೊಂಡು ಒಂದು ಮೆಂಬರ್ಶಿಪ್ ತಗೊಂಡಿದ್ದೆ. ಆಲ್ಮೋಸ್ಟ್ ನಾನಲ್ಲಿ ನನ್ಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಂದು PUC ಆಗಿ ಇಂಜಿನಿಯರಿಂಗ್ ಸೇರಕ್ ಮುಂಚೆ ಆಲ್ಮೋಸ್ಟ್ ಐ ಯೂಸ್ ಟು ಸ್ಪೆಂಡ್ 6-7 hours ಇನ್ ದ ಲೈಬ್ರರಿ. ಅಷ್ಟು ಚೆನ್ನಾಗಿತ್ತು ಅದು. ಹೋಗಿ ಏನ್ ಬೇಕಾ ಪ್ರಪಂಚದಲ್ಲಿ ಏನೇ ಬೇಕಾದ್ರೂ ಓದ್ಬೋದು. ಈಗ ಅನ್ಫಾರ್ಚುನೇಟ್ಲಿ ಆ ಲೈಬ್ರರಿನೂ ಮುಚ್ಚಿದ್ದಾರೆ. ಇದು ನಮ್ ಕಲ್ಚರ್, ಲೈಬ್ರರಿ ಕಲ್ಚರ್. ಇಂಥ ಕಲ್ಚರ್ ಇಟ್ಕೊಂಡು ನಾವ್ ಏನ್ ನಿಜವಾಗ್ಲೂ ಮುಂದುವರಿತಿದೀವ ಒಂದು ಸಿಟಿ ಆಗಿ, ಒಂದು ಸೊಸೈಟಿ ಆಗಿ, ಗೊತ್ತಿಲ್ಲ. ಎನಿವೇ Statues ಬೈ ಕಟ್ಟೋಣ ಒನ್ ಬಿಡಿ. ಗೆಟ್ ಜಾಸ್ತಿ ಸ್ಟ್ಯಾಚುಸ್ ಕಟ್ಟಿದ್ರೆ we will make up for it. ನಿನ್ನೆ ನಾನು
ಇದ್ರ ಹತ್ರ ಬರ್ತಿದೆಪ್ಪ, ಯಾವ್ದು ರೋಸ್ ಗಾರ್ಡನ್ ಅಂತ ಇದೆಯಲ್ಲ, RV ಕಾಲೇಜ್, ಇದು RV ರೋಡ್ ಹತ್ರ ಅಲ್ಲೊಂದು ಪಾರ್ಕ್ಗಳೆಲ್ಲ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಸೌತ್ ಎಂಡ್ ಇಂದ ನೀವು ಪೂರ್ತಿ ಮೆಟ್ರೋ ಲೈನ್ ಕೆಳಗಡೆ ಹೋದ್ರೆ ಎಲ್ಲ ಪಾರ್ಕ್ನೆಲ್ಲ ಕನ್ವರ್ಟ್ ಮಾಡಿ ರಾಜ್ಕುಮಾರ್ದು ಒಂದು 10 ಸ್ಟ್ಯಾಚ್ಯೂ ಕೌಂಟ್ ಮಾಡಿದೆ ಆ ಪಾರ್ಕಲ್ಲಿ. ರಾಜ್ಕುಮಾರ್ ಎಲ್ಲ ನಮ್ಮ ಮನ್ಸಲ್ಲೇ ಇದ್ದಾರೆ, ನಮ್ಮ ಟೀ ಶರ್ಟ್ಗಳ ಮೇಲೆ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಯೂಟ್ಯೂಬ್ ತುಂಬಾ ರಾಜ್ಕುಮಾರ್ ವರ್ಲ್ಡ್ ಫೇಮಸ್ ಆಗಿದೆ. ನಮ್ಮ ಇಫ್ ಯು ಕಮ್ ಟುಮಾರೋ, ಇಫ್ ಯು ಕಮ್ ಟು ಲೇಟ್ ಎಲ್ಲ. ಅಂದ್ರೂನು ಯಾಕೆ ಇಷ್ಟೊಂದು ಸ್ಟ್ಯಾಚ್ಯೂಗಳು ನಂಗೆ ಅರ್ಥ ಆಗಿಲ್ಲ. ಅಲ್ಲ, ಅಟ್ಲೀಸ್ಟ್ ರಾಜ್ಕುಮಾರ್ ಇರ್ಲಿ. ಸಿನಿಮಾಗಳ ಬಗ್ಗೆ ಇರೋ ಪುಸ್ತಕದ ಲೈಬ್ರರಿ ಮಾಡೋದಾದ್ರೂ ಓಕೆ, ಹೋಗ್ಬಿಟ್ಟು ಜನ ಇನ್ನೂ ಜಾಸ್ತಿ ತಿಳ್ಕೊಳ್ತಾರೆ ಡೆಪ್ತ್ ಅಲ್ಲಿ. ಇಲ್ಲ, Anyway, ನಾವು ಈ ಎಪಿಸೋಡ್ ಒಂದ್ ಕನೆಕ್ಷನ್, ರಾಜ್ಕುಮಾರ್ ಕನೆಕ್ಷನ್ ಏನ್ ಹೇಳ್ಬೇಕು ಅಂದ್ರೆ, ಕೃಷ್ಣದೇವರಾಯ ಆಮೇಲೆ ಅಂತ ಪೌರಾಣಿಕ ಪಾತ್ರಗಳೆಲ್ಲ ಅಷ್ಟು ಸೆಲೆಬ್ರೇಟೆಡ್. ಆದ್ರೆ ನಿಜವಾದ ಕೃಷ್ಣದೇವರಾಯನ್ ಕಾಲಕ್ಕೆ ಕೃಷ್ಣದೇವನ್ ರಾಯಂಗೆ ಕನೆಕ್ಷನ್ ಇರುವಂತ ನಮ್ಮ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಬೆಂಗಳೂರಲ್ಲೇ ಇವೆ. ಎಸ್, ಇದು ಬೈ 1 get 1 ಫ್ರೀ ಎಪಿಸೋಡ್ ತರ ಬ್ಯಾಂಗ್ಳೂರ್ನಲ್ಲಿರೋ ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ಇರೋ ಎಪಿಸೋಡ್ಗೆ ಲೈಬ್ರರಿ ಎಪಿಸೋಡ್ ಸೇರ್ಕೊಂಡಿದೆ. ಇಟ್ಸ್ ಅ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಡಿಟೋರ್. ಮತ್ತೆ ವಾಪಸ್ ಇನ್ಸ್ಕ್ರಿಪ್ಷನ್ಸ್ ಬರೋಣ. ವಿನಯ್, ಬೆಂಗಳೂರು ಮತ್ತೆ ಇತಿಹಾಸ ಅಂದ್ರೆ ಒಂದ್ ಸ್ವಲ್ಪ ಜನಕ್ಕೆ ಏನಪ್ಪಾ ಇದು, ಐ ಮೀನ್ ಅಷ್ಟೊಂದು ಕನೆಕ್ಷನ್ ಬರಲ್ಲ. ಯಾಕೆಂದ್ರೆ ಕೆಲವರಿಗೆ ಬೆಂಗಳೂರು ಶುರು ಆಗಿದ್ದು ಇನ್ಫೋಸಿಸ್ ಶುರು ಆದಾಗ, ಮತ್ತೆ ಕೆಲವರು ಇನ್ನೂ ಸ್ವಲ್ಪ ಹಳೆ ಬರಾದ್ರೆ HAL ಶುರು ಆದಾಗ ಬೆಂಗಳೂರು ಶುರು ಆಯ್ತು. ಇನ್ನು ಸ್ವಲ್ಪ ಹಳೇದಾದ್ರೆ ಕೆಂಪೇಗೌಡರು ಬಂದು, ಪೊಲಿಟಿಕಲಿ ಕರೆಕ್ಟ್ ಆಗೋಣ, ಕೆಂಪೇಗೌಡರು ಬಂದು ಬೀನ್ಸ್ ಕೇಳ್ದಾಗ ಬೆಂಗಳೂರು ಶುರು ಆಯ್ತು ಅಂತ. ಅದಕ್ಕೂ ಮುಂಚೆನೆ ಬೆಂಗಳೂರು ಇತ್ತ, ಕತೆ ಏನು ಒಂದ್ ಸ್ವಲ್ಪ ಹೇಳ್ತೀರಾ ಬ್ಯಾಕ್ ಗ್ರೌಂಡ್? ಅದಕ್ಕೂ ತುಂಬಾ 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 ವರ್ಷದಿಂದ ಬೆಂಗಳೂರು ಇತ್ತು. ಈಗಿನ ಕಾಲದ ನಮ್ಮ ಒಂದು ಇಮ್ಯಾಜಿನೇಷನ್ ಇರೋ ಬೆಂಗಳೂರು ಇರ್ಲಿಲ್ಲ. ಸೊ ಹೇಗಿರ್ಬೋದು ಅನ್ನೋದು ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕಾಗತ್ತೆ ಯಾವಾಗ್ಲೂ. ಇವಾಗ ಅದೇ ಒಂದು ಯೋಚನೆ ಎಲ್ಲಿಂದ ಶುರು ಮಾಡ್ಬೋದು ಅಂದ್ರೆ, ಈಗ ಒಂದು ಕ್ವಶನ್ ಕೇಳ್ತೀವಿ, ವಾಟ್ ಇಸ್ ದ ಓಲ್ಡೆಸ್ಟ್ ಥಿಂಗ್ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಇನ್ ದ ಸಿಟಿ? ಏನೇ ಆಗಿರ್ಬೋದು, ನೀವೇ ಹೇಳಿ ನೋಡೋಣ. ಕೆರೆ ಇರ್ಬೋದಾ ಯಾವ್ದಾದ್ರು? ಏನ್ ಹೇಳಿ, ಕೇಳಿಸಿಲ್ಲ, ಸಾರಿ. ಯಾವ್ದಾದ್ರು ನನಗೆ ಗೊತ್ತಿರಂಗೆ ಬ್ಯಾಂಗ್ಳೂರ್ ಫೋರ್ಟ್, ಓಕೆ, ಅದಕ್ಕಿನ್ನೂ ಹಳೇದು ಹೋಗ್ಬೋದು, ನೋಡೋಣ. ಜನರು ಇದ್ದಾಗಿಂದ ಅಥವಾ ಸುಮ್ನೆ ಸಮಥಿಂಗ್ ದಟ್ ಸರ್ವೈವ್ಡ್? ಅತಿ ಪ್ರಾಚೀನ ಶುರುವಿಂದ ಎಷ್ಟು ನಿಮ್ ಇಮ್ಯಾಜಿನೇಷನ್ ಹಿಂದಕ್ಕೆ ತಳ್ಳಕ್ಕಾಗುತ್ತೋ ತಳ್ಳಿ ನೋಡೋಣ. ಏನ್ ಕೇವ್ ಪೇಂಟಿಂಗ್ಸ್ ಎಲ್ಲ ಕಾಣಿಸ್ತಾ ಗುರು ಬೆಂಗಳೂರಲ್ಲಿ? ಇತ್ತು. ಈಗಿನ ಕಾಲದಲ್ಲಿ ನಾವ್ ಏನ್ ಬೆಂಗಳೂರು ಅಂತೀವೋ ಆ ಡೆಫಿನಿಷನ್ ತಗೊಂಡ್ರೆ ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು ಅನ್ಸುತ್ತೆ ನನ್ಗೆ. ಬಟ್ ಅದಕ್ಕಿನ್ನೂ ಹಿಂದೆ ಹೋಗ್ಬೋದು ಆಕ್ಚುಲಿ. ದ ಹಾರ್ಟ್ ಆಫ್ ಅವ್ರಿಗಿನ್ನು ಹಿಂದಕ್ಕೆ ಹೋಗ್ಬೋದು. ಯು ಕ್ಯಾನ್ ಗೋ ಬ್ಯಾಕ್ ಟು ಆಸ್ ಫಾರ್ ಎಸ್ ಬಿಗ್ ಬ್ಯಾಂಗ್ ಪರ್ಹ್ಯಾಪ್ಸ್. ಓಕೆ, ಬಿಗಿನಿಂಗ್ ಆಫ್ ಟೈಮ್ as generally accepted in human civilization. So ನನಗ್ ಗೊತ್ತಿರಂಗೆ ಅತಿ ಪ್ರಾಚೀನವಾದ ಒಂದು ವಸ್ತು ಬೆಂಗಳೂರಲ್ಲಿ ಅಂದ್ರೆ ನಮ್ಮ ಲಾಲ್ಬಾಗ್ ಅಲ್ಲಿ ಬೆಟ್ಟ ಇದೆಯಲ್ಲ, ಇಟ್ ಈಸ್ a few billion years old. Goes back to the earliest days of the formation of this planet. So ಬಿಲಿಯನ್ ಇಯರ್ಸ್ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಟೈಮ್ ಸ್ಕೇಲ್ಸ್ ಎಲ್ಲ ಬಂದು ಸೋ ವಾಸ್ಟ್. It is, I don't know how I can give a very concise example to ಕಂಪೇರ್ ಥಿಂಗ್ಸ್. ಯಾಕಂದ್ರೆ ನಮ್ಮ ಇಮ್ಯಾಜಿನೇಷನ್ ಇರೋ ಟೈಮ್ ಸ್ಕೇಲ್ಸ್ ಎಲ್ಲ ಬಂದು, ಮನುಷ್ಯರ ಟೈಮ್ ಸ್ಕೇಲ್ ಬಂದು 100 ವರ್ಷ ಅಂತ ಹೇಳ್ಬೋದು.
ಇವಾಗ ಇಂಟರ್ನೆಟ್ ಬಂದ್ಮೇಲಿಂದ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಏಜ್ ಅಲ್ಲಿ ಜಾಸ್ತಿ ಸಿಗ್ತಾ ಇರೋ ಒಂದು ಮಾಹಿತಿಗಳಿಂದ every century has enough records and information written about it that we have access to today, easily searchable. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇರುತ್ತೆ. ಸೊ ಇನ್ನು ಹಿಂದೆ ಹೋಗ್ತಾ 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 1,000 ವರ್ಷ 10,000 ವರ್ಷ ಲಕ್ಷ ಕೋಟಿ ವರ್ಷಗಳ ಹಿಂದೆ ಹೋಗ್ತಾ ಇದ್ರೆ ಇಟ್ಸ್ ರಿಯಲಿ ಆ ಗ್ಯಾಪ್ ಅಲ್ಲಿ ಏನಾಗಿದೆ ಅನ್ನೋದು ಬಹಳ ಕಷ್ಟ. ನಮ್ಗೆ ಸಿಗ್ತಾ ಇರೋ ಎವಿಡೆನ್ಸ್ ಬಂದು ಈ ತರ ಒಂದೊಂದೇ ಚಿಕ್ಕದು ಏನು, ಇಟ್ ಸ್ಟಾರ್ಟ್ಸ್ ಮೋಸ್ಟ್ಲಿ ಫ್ರಮ್ ಜಿಯಾಲಜಿ ವೇರ್ ಯು ಗೋ ಬ್ಯಾಕ್ ಟು ದ ಫಾರ್ಮೇಶನ್ ಆಫ್ ದ ಪ್ಲಾನೆಟ್ ಅಂಡ್ ಸ್ಲೋಲಿ ಎವಲ್ಯೂಷನ್ ಅಲ್ಲಿ ದೆನ್ ಯು ಫೈಂಡ್ ಫಾಸಿಲ್ಸ್. ಬೆಂಗಳೂರಲ್ಲ ಅಂತ ಫಾಸಿಲ್ ಸಿಕ್ಕಿರುವಂತ ಏನು ನನಗ್ ಗೊತ್ತಿರೋಂಗೆ ಯಾವ್ದು ಇದ್ದಂಗಿಲ್ಲ. ಸೊ 3.4 billion years old is that ಪೆನಿನ್ಸುಲರ್ gneiss ಅಂತಾರೆ, ಆ ಲಾಲ್ಬಾಗ್ ಅಲ್ಲಿರೋ ಕಲ್ಲು. So it was also it has a beautiful actually ನೀವೇನಿಲ್ಲ, just look at the Wikipedia article about peninsular gneiss. You'll see the different varieties of stone that form the Deccan Plateau, and this is one of the oldest stones you can find. And ಹಂಗೆ ಸ್ವಲ್ಪ ಮುಂದೆ ಬರ್ತಾ 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 ಏನ್ ಸಿಗುತ್ತೆ, ಮನುಷ್ಯರು ಎಲ್ಲಿ ಬಂದ್ರು, ಮನುಷ್ಯರಿದ್ರು ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅನ್ನೋ ಒಂದು ಪ್ರೋಗ್ರೆಷನ್. ಇಟ್ಸ್ ಅ ನ್ಯಾಚುರಲ್ ಪ್ರೋಗ್ರೆಷನ್. ಸೊ ಅದೇ ಫಸ್ಟ್ ವಾಟ್ ವಿ ಕ್ಯಾನ್, ಇಫ್ ಯು ಜಸ್ಟ್ ಲುಕ್ ಎಟ್ ದ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್, ಐ ಥಿಂಕ್ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಬಿಗಿನ್ಸ್ ಇನ್ ಲಾಲ್ಬಾಗ್. ಅಲ್ಲೊಂದು ಬೋರ್ಡ್ ಇದೆ ಆಕ್ಚುಲಿ, ನೋಟಿಸ್ ಮಾಡಿರೋರು, ಆ ಲಾಲ್ಬಾಗ್ ರಾಕ್ ಇದೆಯಲ್ಲ, ಯಾವ ಫೇಮಸ್ ಲಾಲ್ಬಾಗ್ ರಾಕ್ ಹತ್ರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಒಂದು ಬೋರ್ಡ್ ಹಾಕಿದ್ದಾರೆ. It is actually a national geological monument, the Lalbagh Rock. It's a typical peninsular gneiss, which is dated to be at least 3 billion years old. ಅದಾದ್ಮೇಲೆ ಅದ್ರ ಬಗ್ಗೆ ತುಂಬಾ ಸೈಂಟಿಫಿಕ್ ರಿಸರ್ಚ್ ನಡೆದಿದೆ ಅದು, and it has the proof of how the Deccan Plateau was formed through volcanic activity ಅಂತ. ನೀವು ಸಾವಂತದುರ್ಗ ಹತ್ತಿದ್ರು ಇದೇ ಸಿಮಿಲರ್ ಫಾರ್ಮೇಶನ್ ನೋಡ್ಬೋದು. ಸೊ ದೇ ಆರ್ ಆಲ್ ಕನೆಕ್ಟೆಡ್ ಬೇಸಿಕಲಿ. ಸೊ ಆಫ್ಟರ್ ದಟ್ ದ ನ್ಯಾಚುರಲ್ ಪ್ರೋಗ್ರೆಷನ್ ಇಸ್ ಯು ವಾಂಟ್ ಟು ಸಿ ವೆನ್ ಹ್ಯೂಮನ್ಸ್ ಅರೈವ್ಡ್. ಅವ್ರು ಇದ್ರು ಅನ್ನೋದಕ್ಕೆ ಏನ್ ಪ್ರೂಫು ಹ್ಯೂಮನ್ಸ್ ಇದ್ರು ಅನ್ನೋದಕ್ಕೆ. ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಈ ತರ ಒಂದು ನಮ್ಗೆ ವಾಟ್ ಎವರ್ documents that we have about or I wouldn't say evidence we have about human activity in Bangalore, ಇದೆಲ್ಲ ಲಾರ್ಜ್ಲಿ ರೆಕಾರ್ಡೆಡ್ ಬೈ ಬ್ರಿಟಿಷರ್ಸ್. ಇಲ್ಲಿ ಅವಾಗ ಕಂಟೋನ್ಮೆಂಟ್ ಅಲ್ಲಿ ಇದ್ದಿದ್ದ ಬ್ರಿಟಿಷರ್ಸ್ ಕಂಟೋನ್ಮೆಂಟ್ ಕಟ್ಟಿದ್ರಲ್ಲ, ಬಂದಿವಿ ಇದ್ದ ಬ್ರಿಟಿಷರ್ಸ್ಗೆ ಅದ್ರಲ್ಲೊಂದು 2-3 ತುಂಬಾ ಇಂಪಾರ್ಟೆಂಟ್ ಫಿಗರ್ಸ್ ಇದ್ದಾರೆ. ಒನ್ ಆಫ್ ದ ಅರ್ಲಿಯೆಸ್ಟ್ Britishers, important British figure with regard to history of our land is Commander Todd. He was a commander in Royal Navy, KRU Todd ಅಂತ. ಅವರು ಒಂದು ರಿಸರ್ಚ್ ಪೇಪರ್ ಬರೆದಿದ್ರು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದರ ಹಿಂದೆ. ಇಟ್ಸ್ ಕಾಲ್ಡ್ ಮೈಕ್ರೋಲಿಥಿಕ್ ಇಂಡಸ್ಟ್ರಿ ಇನ್ ಈಸ್ಟರ್ನ್ ಮೈಸೂರ್ ಅಂತ. ಅವರು ಒಂದ್ ಕಾಲದಲ್ಲಿ ಹುಷಾರಿಲ್ದೇ ಇದ್ದಾಗ ಜಾಲಹಳ್ಳಿಯಲ್ಲಿ ಒಂದು ಮಿಲಿಟರಿ ಆಸ್ಪತ್ರೆ ಇತ್ತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಂತೆ. ಅವಾಗ ಅವ್ರಿಗೆ he was supposed to take bed rest and this is the legend that he was looking outside the window and he found some unique rock formation there. ಅಲ್ಲಿ ಕ್ವಾರಿ ಇತ್ತಂತೆ. ಅದೇನೋ ಇದೆ ಇಲ್ಲಿ ಕುತೂಹಲಕ್ಕೆ ಆಚೆ ಹೋಗಿ ನೋಡಿದ್ದಾರೆ ಅಲ್ಲಿ ಏನಿದೆ ಸುತ್ತಮುತ್ತ ನೋಡಿದಾಗ ಅವ್ರಿಗೆ ದೇ ಫೌಂಡ್ ಸಮ್ ಪಾಟ್ರಿ ಪೀಸಸ್. ಕ್ವಾರಿ ಮಾಡಿದ್ದು ಇವಾಗ ಕೊರಿತಾ ಇದ್ರೆ ಇದನ್ನ ಕ್ವಾರಿಯಲ್ಲಿ ನಾವು ಕೊರಿಯಕ್ ಶುರು ಮಾಡಿದಾಗ ನೆಲನ ಸೈಡ್ ಇಂದ ನೋಡಿದಾಗ ಲೇಯರ್ಸ್ ಕಾಣಿಸುತ್ತೆ ಪ್ರತಿ ವರ್ಷ. ಇವಾಗ ಹಿಸ್ಟಾರಿಯನ್ಸ್ ಹಂಗೆ ಒಂದು ಜಾಗನ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲಿ ಎಕ್ಸ್ಕವೇಷನ್ ನಡೆಯುತ್ತೋ ಲೇಯರ್ಸ್ ನೋಡ್ತಾರೆ, ಯಾವ ವರ್ಷದಲ್ಲಿ ಯಾವ ಇರ ಅಲ್ಲಿ ಏನೇನು ಸೆಟ್ಲ್ ಆಗಿದೆ ಅದ್ರ ಮೇಲೆ ಅಂತ.
ಆ ಯಾವ ಡೆಪ್ತ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅದ್ರ ಮೇಲೆ ಒಂದು ಅಂದಾಜು ಮಾಡ್ಬೋದು ಇಲ್ಲಿ ಏನೇನ್ ಆಕ್ಟಿವಿಟಿ ನಡೆದಿರ್ಬೋದು ಅಂತ. ಅದ್ರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಒನ್ ಆಫ್ ದ earliest evidence of human existence in Bangalore was in Jaladi, where it's going to the um, microliths anತಾರೆ. Microlith is, I don't know the exact, see, another disclaimer I should give, I'm not a historian ಆಯ್ತಾ. So what, despite not being a historian, I think it shouldn't stop any one of us from exploring and understanding our history, especially Indian history, ಯಾಕಂದ್ರೆ ಅಷ್ಟು such a dense topic, right? That I don't think anyone can learn it in school in 10 years, or even PhD ಮಾಡಿದವರು ಎಷ್ಟೊಂದು ಜನಕ್ಕೆ ಇದು ಟ್ರೂಲಿ they'll say ಇಲ್ಲಪ್ಪ ಇಷ್ಟು ಡೆನ್ಸ್ ಟಾಪಿಕ್ ನ ಅಷ್ಟು ಸುಲಭವಾಗಿ ಎಲ್ಲರೂ ಒಬ್ಬ ಮನುಷ್ಯ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಇವಾಗಿರೋ ನಮ್ಗೆ ಇನ್ಫಾರ್ಮೇಶನ್ ಅಲ್ಲಿ, ಎಸ್ಪೆಷಲಿ ಆನ್ ದ ಇಂಟರ್ನೆಟ್, I think each one of us can be a historian and contribute original findings. Okay, so ಹಾಗೆ ಇದು ನೋಡಿ, this was a naval officer who is one of the most important figures in our history, because he documented this microlithic tools and pottery shards. ಆವಾಗ pottery shards ಗಿನ್ನು ಮುಂಚೆ ಕೆಳಗಡೆ microlithic tools ಇತ್ತು. Okay, so pottery came later. Even before pottery, man could make pottery, they would make tools out of stone. So our microliths are about say 35, it could range anywhere between 35,000 years before today to 3,000 years before. So that is the oldest known evidence we have. ಅದಾದ್ಮೇಲೆ ಏನಾಯ್ತು, ಇವಾಗಿರೋ ನಮ್ಮ ಚಿಕ್ಕಜಾಲ ಇದೆಯಲ್ಲ ಏರ್ಪೋರ್ಟ್ ರೋಡಲ್ಲಿ, ಅದ್ರ ಹತ್ರ ಒಂದಷ್ಟು ಬರಿಯಲ್ಸ್ ಸಿಕ್ತು. ಇದು ಬಂದು ಮೆಗಾಲಿಥಿಕ್ ಬರಿಯಲ್. ಮೆಗಾಲಿಥಿಕ್ ಅಂದ್ರೆ ಮೀಸೋಲಿಥಿಕ್ ಆದ್ಮೇಲೆ. ಸೊ ಇಟ್ಸ್ ಪ್ರಾಬಬ್ಲಿ ಅಬೌಟ್ 6,000 ಇಯರ್ಸ್ ಬಿಫೋರ್ ಒಂದು ಅಂದಾಜು. ಇದು ಕೂಡ ಒಂದು ಕ್ವಶನ್, ನೀವು ಮೈಕ್ರೋಲಿಥಿಕ್ ಮೆಗಾಲಿಥಿಕ್ ಅಂತಿದ್ದೀರಲ್ಲ, ಅದು ಅಂದ್ರೆ ಏನೊಂದು ಗೊತ್ತಿಲ್ಲದೆ ಇರೋರಿಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ಹ್ಯೂಮನ್ ಟೈಮ್ ಸ್ಕೇಲ್ ನ ಹೇಗೆ ನಾವು ಇದು ಮಾಡ್ಬೋದು ಅಂದ್ರೆ, ಡಿಫೈನ್ ಮಾಡ್ಬೋದು ಅಂದ್ರೆ, ಇಟ್ಸ್ ಲೈಕ್ ಯೂಶಲಿ ಇಟ್ ಇಸ್ ಬಿಫೋರ್ ಪ್ರೆಸೆಂಟ್. ನಾವು ಎಷ್ಟು ವರ್ಷ ಬಿಫೋರ್ ಪ್ರೆಸೆಂಟ್ ಅಂತ ಒಂದು ಸಿಸ್ಟಮ್ ಇದೆ. ಯು ಕ್ಯಾನ್ ಆಲ್ಸೋ ಕಾಲ್ ಇಟ್, ನಾವು ಅದರ್ವೈಸ್ ಸಮಟೈಮ್ಸ್ ವಿ ಹ್ಯಾವ್ ಆಲ್ಸೋ ಸೀನ್ AD BC ಅಂತ. 2021 years before today was 0, and everything after that is AD, and before that is BC. So that is one convention of naming periods. So this the other archaeologists prefer to use this before present, so that because when you go thousands of years before today, 10 and 100 doesn't really is insignificant. So adike helbodu, when you're talking in thousands and millions, you can always say ishtu varsha before in the past. So they say, you know, when you call, there are different names, like Paleolithic age is the age of dinosaurs, and itara stone age ide. Then you know, there are different names that we come across. I'm not you know, I don't recall exactly all the names in order. ಸೊ ಇನ್ನೊಂದು ಏನು ಹೇಳ್ಬೇಕು ಅಂತ ನನ್ಗೆ ಇಷ್ಟಪಡೋದು ಅಂದ್ರೆ, ಇದನ್ನೆಲ್ಲ ನಾವು ಜಾಸ್ತಿ ಏನು ಸಂಶೋಧನೆ ಮಾಡೋದು ರಿಕ್ವೈರ್ಮೆಂಟೇ ಇಲ್ಲ. ಜಸ್ಟ್ ಬೇಸಿಕ್ ಕ್ಯೂರಿಯಾಸಿಟಿ ಇದ್ರೆ ಸಾಕು, ವಿಕಿಪೀಡಿಯಾಲೇ ತುಂಬಾ ಕಲಿಬೋದು. ಸೊ ನಾನು ಇನ್ನೊಂದು, ನನ್ಗೆ ಎಲ್ಲಾ ಈ ತರ ಒಂದು ಡಿಸ್ಕಷನ್ಸ್ ಅಲ್ಲೂ ನಾನು ಹೇಳೋದು, ನನ್ಗೊಂದು ಇಟ್ಸ್ ಆಲ್ಸೋ ಮೈ ಪರ್ಸನಲ್ ಕ್ವೆಸ್ಟ್ to put just enough information so that it's not it creates curiosity rather than presenting everything and answer to everything ಕೊಟ್ಬಿಟ್ರೆ ಮುಂದಕ್ಕೆ ಏನೋ ಇಂಟ್ರೆಸ್ಟ್ ಇರುತ್ತಾ ಯಾರಿಗಾರು ಅಂತ. ನಾನು ಹೆಂಗೆ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ಇದೇ ತರ ಲೆಕ್ಚರ್ಸ್ ಎಲ್ಲ ಕೇಳ್ತಾ ಇದ್ದೆ. ನನಗೆ ಇನ್ನೊಂದು ಅತಿ ಕುತೂಹಲ ಹುಟ್ಟಿಸಿದ್ದು ನನ್ನಲ್ಲಿ ಅಂದ್ರೆ, ಬೆಂಗಳೂರು ಸೈನ್ಸ್ ಫೋರಂ ಅಂತ H. ನರಸಿಂಹಯ್ಯ ಅವರು ಶುರು ಮಾಡಿದ್ದು.
1962 ಅನ್ಸುತ್ತೆ ಶುರು ಮಾಡಿದ್ದು. ಇಟ್ ಹ್ಯಾಸ್ ದ ವರ್ಲ್ಡ್ ರೆಕಾರ್ಡ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಸೈನ್ಸ್ ಲೆಕ್ಚರ್ ಸೀರೀಸ್ ಎನಿವೇರ್ ಇನ್ ದ ವರ್ಲ್ಡ್. From 1962, every Wednesday, 6 o'clock, there is going to be a talk on the science subject, or alternate weeks, there is a movie on the science subject. And even today, you can simply go there, unless for whatever reason, some severe weather situation, ಏನು ಭೂಕಂಪ ಆದ್ರೆ ನಿಲ್ಲುತ್ತೇನೋ, ಅದ್ ಬಿಟ್ರೆ ಇವತ್ತವರೆಗೂ ನಾನು ನೋಡಿರೋಂಗೆ ನಿಂತಿಲ್ಲ ಅದು. ಅಲ್ಲಿ ಇದೇ ತರ ಟಾಪಿಕ್ಸ್ ಬರೋದು, ಒಂದು ಕುತೂಹಲ ಮೂಡಿಸುವಂತ ಟಾಪಿಕ್ಸ್. ಅದ್ರಲ್ಲಿ ನಾನು ಅದೇ ನನ್ನ ಯೋಚನೆನೂ ಅಷ್ಟೇ, ಈ ತರ ಒಂದು ಕಾನ್ವರ್ಸೇಷನ್ಸ್ ಅಲ್ಲಿ ಎಲ್ಲಾ ಒಂದು ಸುಮ್ಮನೆ ಇನ್ಫಾರ್ಮೇಶನ್ ಕೊಡೋ ತರ ಇರಬಾರ್ದು. ಒಂದು ಕುತೂಹಲ ಮೂಡ್ಸೋಕೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಕೊಟ್ರೆ ಇನ್ನು ಈ ತರ ಒಂದು ಕಾನ್ವರ್ಸೇಷನ್ ಬೆಳೆಯುತ್ತೆ ಅಂತ ನಂದೊಂದು ಅನಿಸಿಕೆ. ಸೊ ಐ ಲೀವ್ ಇಟ್ ಎಟ್ ದಟ್ ಬಿಕಾಸ್ ಐ ಥಿಂಕ್ ವಿ ಆರ್ ಜಸ್ಟ್ ಡೈಗ್ರೆಸಿಂಗ್. ಸೊ ಅದಾದ್ಮೇಲೆ ಏನಾಯ್ತು, ವೆನ್ ವಿ ಗೋ ಟು ಪೇಲಿಯೋಲಿಥಿಕ್ ಅಂಡ್ ದೆನ್ ಮೀಸೋಲಿಥಿಕ್ ಅಂಡ್ ದೆನ್ ಮೆಗಾಲಿಥಿಕ್, ವಿಚ್ ಇಸ್ ಮಚ್ ಮೋರ್ ರೀಸೆಂಟ್. ಚಿಕ್ಕಜಾಲ ಅಂತ ಹೇಳ್ತಿದ್ದೆ. ಚಿಕ್ಕಜಾಲದ ಹತ್ರ ಒಂದಷ್ಟು ಬರಿಯಲ್ಸ್ ಕಂಡು ಬಂತು, ಮೆಗಾಲಿಥಿಕ್ ಬರಿಯಲ್ಸ್. ಮೆಗಾಲಿಥಿಕ್ ಇಸ್ ರಫ್ಲಿ 6000 years ಬಿಫೋರ್ ಟುಡೇ. ಅಷ್ಟು ರೀಸೆಂಟ್ ಆಗಿ ನಮ್ಗೆ ಅಲ್ಲಿ ಆ ಬರಿಯಲ್ಸ್ ಕಂಡು ಬಂದಿದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 90s ಅಲ್ಲ 80s and 90s ಅಲ್ಲಿ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಪ್ ಟು 2000 ವರ್ಗೂ ಅಲ್ಲೆಲ್ಲ ಹೋಗಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಎಲ್ಲ ಬಂದಿದೆ ಅದ್ರ ಬಗ್ಗೆ. ಇಟ್ಸ್ ಅ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್, ಒನ್ ಆಫ್ ದ ಓಲ್ಡೆಸ್ಟ್. ಯಾಕಂದ್ರೆ ಈ KRU ಟಾಡ್ ಅಂತ ಏನು ಮಿಸೋಲಿಥಿಕ್ ಮೈಕ್ರೋಲಿಥಿಕ್ ಟೂಲ್ಸ್ ಜಾಲಹಳ್ಳಿಯಲ್ಲಿ ಸಿಕ್ಕಿತ್ತು ಅವ್ರಿಗೆ, ಅದನ್ನೆಲ್ಲ ತಗೊಂಡೋಗೋರು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಸೊ ಇಫ್ ಯು ರಿಯಲಿ ವಾಂಟ್ ದ ಓಲ್ಡೆಸ್ಟ್ ಮ್ಯಾನ್ ಮೇಡ್ ಥಿಂಗ್ ಇನ್ ಬ್ಯಾಂಗ್ಳೂರ್, ಯು ಹ್ಯಾವ್ ಟು ಗೋ ಟು ಬ್ರಿಟಿಷ್ ಮ್ಯೂಸಿಯಂ ಟುಡೇ. ಅದಾದ್ಮೇಲೆ ಚಿಕ್ಕಜಾಲ ಇವಾಗ ಬೆಂಗಳೂರು ಆಗಿದೆ, ಅವಾಗ ಬೆಂಗಳೂರು ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅಲ್ಲಿ ಕೂಡ ಈ ಬರಿಯಲ್ ಸ್ಟೋನ್ಸ್ ನೋಡ್ಬೋದು. ಇವಾಗ ನೋಡಿದ್ರೆ ಅದನ್ನ ಇತ್ತೀಚೆಗೆ ಲಾಸ್ಟ್ ಒಂದು ಏರ್ಪೋರ್ಟ್ ಅಂತ ಯಾವಾಗ ಮಾತಾಡಕ್ ಶುರು ಮಾಡಿದ್ರು ಜನ, ಅವಾಗ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗಿ ಅಲ್ಲಿ ಇಂಥದ್ದು ತುಂಬಾ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ. ಸೊ ಅದಾದ್ಮೇಲೆ ಹಂಗೆ ಮುಂದಕ್ಕೆ ಬರ್ತಾ ಇದ್ರೆ ನಾವು ಬೆಂಗಳೂರಿಗೂ ರೋಮ್ಗೂ ಟ್ರೇಡ್ ಕನೆಕ್ಷನ್ ಇತ್ತು. ಇದನ್ನು ಕೂಡ ಇನ್ನೊಬ್ಬ ಬ್ರಿಟಿಷರು, he is the second perhaps most important Britisher from the perspective of Bangalore's history. There are many others who have contributed. I am talking about two early contributors who are perhaps given the most significant contribution. ಇದು ಬಂದು ನಮ್ಮ ಬೆಂಜಮಿನ್ ಲೂಯಿಸ್ ರೈಸ್ ಅಂತ. ಅವರು ಈಸ್ ಆಲ್ಸೋ ಕಾಲ್ಡ್ ದ ಪುರಾತತ್ವ ಪಿತಾಮಹ ಅಂತ. ಅವ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡಬೇಕು ಅಂತ ನನಗೆ ಐ ರಿಯಲಿ ಅರ್ಜ್, ನಿಮ್ಮ ಹಳ್ಳಿಕಟ್ಟೆಯಲ್ಲಿ ಬೆಂಜಮಿನ್ ಲೂಯಿಸ್ ರೈಸ್ ಬಗ್ಗೆ ಒಂದು ಎಪಿಸೋಡ್ ಮಾಡಿ. ಅಂತ ಇಂಪಾರ್ಟೆಂಟ್ ಫಿಗರ್ ಅವರು ನಮ್ಮ ಕನ್ನಡಕ್ಕೆ, ನಮ್ಮ ದೇಶದ ಇತಿಹಾಸಕ್ಕೆ. ನಾವೆಲ್ಲೂ ಸ್ಕೂಲಲ್ಲಿ ಕೂಡ ಅಷ್ಟು ಅವ್ರ ಬಗ್ಗೆ ಓದಿಲ್ಲ. ಅದು ಓದಿದ್ರೆ ಇನ್ನೂ ಕುತೂಹಲ ಬೆಳಿಬೋದು ನಮ್ಮ ಇತಿಹಾಸದ ಬಗ್ಗೆ ಅಂತ ಅನ್ಸುತ್ತೆ. ಸೊ ಅದೇ, ಸೊ ಫಸ್ಟ್ ಬೆಂಜಮಿನ್ ಲೂಯಿಸ್ ರೈಸ್ ಹೇಗೆ ಬಂದ್ರು ಇಲ್ಲಿಗೆ ಅಂದ್ರೆ, ಯಶವಂತಪುರ ಹತ್ರ ಅವರು ಒಂದು ಇದು ಸಿಕ್ಕಿದೆ ಅವ್ರಿಗೆ, ಕುಡಿಕೆ. ಅದರಲ್ಲಿ ರೋಮನ್ ಕಾಯಿನ್ಸ್ ಇತ್ತು. ಸೊ ಇಟ್ ಸಜೆಸ್ಟ್ ದಟ್ ಪರ್ಹ್ಯಾಪ್ಸ್ ದೇರ್ ವಾಸ್ ಸಮ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ರೋಮ್ ಬ್ಯಾಕ್ ದೆನ್. ಸೊ ದಿಸ್ ಇಸ್ ಇಟಾಲಿಯನ್ ಕನೆಕ್ಷನ್ ಇಂಡಿಯಾದ್ದು ಹೊಸ್ತೇನಲ್ಲ ಹಂಗಾದ್ರೆ? ಹೊಸ್ತೇ ಅಲ್ಲ, ಆವಾಗಿನ ಕಾಲದಲ್ಲಿ. ಅದಾದ್ಮೇಲೆ ರೀಸೆಂಟ್ ಆಗಿ ಸಿಕ್ಕಿರೋದು ಇದ್ರಲ್ಲಿ ಕೂಡ ಯಶವಂತಪುರಲ್ಲಿ ಫಸ್ಟ್ ಸಿಕ್ಕಿದ್ದು 1900ನೇ ಇಸ್ವಿಯಲ್ಲಿ ಇರ್ಬೋದು. HAL ಏರ್ಪೋರ್ಟ್ ಅಲ್ಲಿ ಕೂಡ ರೋಮನ್ ಕಾಯಿನ್ ಸಿಕ್ಕಿದೆ. HAL ಏರ್ಪೋರ್ಟ್ ಕಟ್ಟೋವಾಗ ರನ್ವೇ ಗೆ ಅಂತ ಯಾವಾಗ ಎಕ್ಸ್ಕವೇಷನ್ ಸ್ಟಾರ್ಟ್ ಆಯ್ತು ಅವಾಗ ಕೂಡ ಒಂದಷ್ಟು ರೋಮನ್ ಕಾಯಿನ್ ಸಿಕ್ಕಿದೆ. ಅದಾದ್ಮೇಲೆ ಹಂಗೆ ಬರ್ತಾ 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 ರೋಮನ್ ಹಿಸ್ಟ್ರಿ ಅಂದ್ರೆ ಆಲ್ಮೋಸ್ಟ್ 2000 years ಓಲ್ಡ್ ಬೆಂಗಳೂರು ಕನೆಕ್ಷನ್. ಸೊ ಅದಾದ್ಮೇಲೆ ನೆಕ್ಸ್ಟ್
ಏನ್ ಸಿಗುತ್ತೆ ನಮ್ಗೆ ಬೆಂಗಳೂರಲ್ಲಿ ಅಂದ್ರೆ ಶಾಸನಗಳು, ಇನ್ಸ್ಕ್ರಿಪ್ಷನ್, ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್, ಗೋ ಬ್ಯಾಕ್ ಟು ಅಬೌಟ್ 1300 years, ಫ್ರಮ್ 8th century, 700 AD ಆನ್ವರ್ಡ್ಸ್, 720 ಅಂತ ಹೇಳ್ಬೋದು. ಸೊ ಆ ಪೀರಿಯಡ್ದು ನಮ್ಗೆ ಇನ್ಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಯೋಚನೆ ಮಾಡಿ, ನಮ್ಗೆ ಇವಾಗ ವಾಟ್ ಎವರ್ ನಾಲೆಜ್ ಟ್ರಾನ್ಸ್ಫರ್ ದಟ್ ಇಸ್ ಹ್ಯಾಪನಿಂಗ್ ಫ್ರಮ್ ಆಲ್ ದೀಸ್ eras, lot of it has to be deduced through some other means. ಇವಾಗ ಒಂದು ಕಲ್ ತಗೊಂಡ್ರೆ, ಲಾಲ್ಬಾಗ್ ಕಲ್ ತಗೊಂಡ್ರೆ ಅದ್ರದ್ದು ಫಾರ್ಮೇಶನ್ ಹೀಗಿರ್ಬೋದು, ವಾಲ್ಕಿನೋ ಲಾವಾ ಹಿಂಗ್ ಫ್ಲೋ ಆಯ್ತು ಅಂತೆಲ್ಲ ಥಿಯರೀಸ್ ಇದೆ, ಅದ್ರ ಮೇಲೆ ಎಸ್ಟಾಬ್ಲಿಷ್ ಮಾಡ್ತೀವಿ. ಈ ಟೂಲ್ಸ್ ಕೂಡ ಅಷ್ಟೇ, ಈ ಮೈಕ್ರೋಲಿಥಿಕ್ ಟೂಲ್ ಅಲ್ಲಿ ಅವರು ಇದಕ್ಕೆ ಯೂಸ್ ಮಾಡಿರ್ಬೋದು, ಬೇಟೆ ಮಾಡಕ್ ಯೂಸ್ ಮಾಡಿದ್ರು, ಇಲ್ಲ ಬೇರೆ ಏನಕ್ಕೂ ಯೂಸ್ ಮಾಡಿದ್ರು, ಒಂದು ಅಂದಾಜು ಆಯ್ತಾ. ಅಲ್ಲಿ ಎಲ್ಲೂ ಬರವಣಿಗೆ ಇರಲಿಲ್ಲ, ಇನ್ನು ಲ್ಯಾಂಗ್ವೇಜ್ ಇವಾಲ್ವ್ ಆಗ್ತಾ ಇತ್ತು. The earliest language that we see is perhaps on the Roman coins. ಆಯ್ತಾ. ನಮ್ಮ ಅತಿ ಪ್ರಾಚೀನವಾದ ಒಂದು ಭಾಷೆ ನಮಗೆ ಸಿಗೋದು ಗಂಗರ್ ಕಾಲದ್ದು ಶಾಸನಗಳಲ್ಲಿ. ಸೊ ಯು ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಕೈಂಡ್ ಆಫ್ ಎಕ್ಸಾಕ್ಟ್ನೆಸ್ ದಟ್ ಕಮ್ಸ್ ಫ್ರಮ್ language and these other sources which are almost indirect. It is not as direct as written language. ಲ್ಯಾಂಗ್ವೇಜ್ ಅಲ್ಲೂ ಸ್ವಲ್ಪ ತೊಂದರೆಗಳಿದೆ, ಯಾಕಂದ್ರೆ ಆ ಭಾಷೆ ಇವತ್ತು ನಾವು ಯಾರು ಯೂಸ್ ಮಾಡಲ್ಲ. ಅದರಲ್ಲೂ ಸ್ವಲ್ಪ ಒಂದು ಎಲಿಮೆಂಟ್ ಆಫ್ ಡಿಡಕ್ಷನ್ ಇದ್ರೂ ಕೂಡ ದೇರ್ ಇಸ್ ಇನಫ್ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್, ದೇರ್ so much of studies that has been conducted about inscriptions. Almost exactly you can say, oh, this is what they were trying to convey to us ಅನ್ನೋ ತರ. ಸೊ ಇನ್ನೆಲ್ಲ ನಾವೆಲ್ಲ ಇತಿಹಾಸ ಅದಾದ್ಮೇಲೆ ಓದೋದೆಲ್ಲ ಪುಸ್ತಕಗಳಲ್ಲಿ. ಸೊ ನಾವು ಯಾವಾಗ when we look back at what are our original sources of history, it starts like this. ಇದು ರೋಮನ್ ಕಾಯಿನ್ಸ್ ಸಿಕ್ಕಿತ್ತು ಅಂತ ಹೇಳಿದ್ರಲ್ಲ, ಅವಾಗ ಬೆಂಗಳೂರು ಪೋರ್ಟ್ ಅಲ್ಲ, ಅಂದ್ರೆ ಬೆಂಗಳೂರಿಗೆ ಸಮುದ್ರಕ್ಕೆ ಆಕ್ಸೆಸ್ ಕಡಿಮೆ. ಸೊ ಅವರು ಬೇರೆ ದೇಶದಿಂದ ಬರ್ಬೇಕು ಅಂತಂದ್ರೆ ಅವಾಗ ಮುಂಚೆ ಏರೋಪ್ಲೇನ್ ಇರ್ಲಿಲ್ಲ, ಸೊ ಹಡಗಿನ ಮುಖಾಂತರ ಇಲ್ಲ ರೋಡ್ ರೂಟ್ ಅಲ್ಲಿ ಬರ್ಬೇಕಿತ್ತು. ಅದೇನಾದ್ರೂ ಗೊತ್ತಾ, ಅಂದ್ರೆ ಎಲ್ಲಿಂದ ಬಂದು ಹೆಂಗೆ ನಡೀತಾ ಇತ್ತು ಟ್ರೇಡು? ಗೆಸ್ ವರ್ಕ್ ಇದೆ. ಐ ಮೀನ್ ನನ್ಗಂತೂ ಅಷ್ಟು, ನಾನು ಇನ್ನೂ ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ. ಬಟ್ lot of people actually they crossed the Khyber Pass and came to mainland India. ಅವಾಗೇ ಟ್ರೇಡ್ ರೂಟ್ಸ್ ಆಗಿತ್ತು, ಅಲ್ಲಿಂದ ನಡ್ಕೊಂಡ್ ಬಂದಿರ್ಬೋದು. ಯಾಕಂದ್ರೆ ನಮ್ಗೆ ವಿಜಯನಗರ ಕಾಲದಲ್ಲೂ ಟ್ರಾವೆಲರ್ಸ್ ಎಲ್ಲ ಬಂದಿರೋದು ನಮ್ಗೆ ಗೊತ್ತಿದೆ. ಫಾರಿನ್ ಟ್ರಾವೆಲರ್ಸ್ ಎಲ್ಲ ಬಂದು, ದಟ್ ಈಸ್ ವೆರಿ ರೀಸೆಂಟ್, ಇತ್ತೀಚೆಗೆ. ಇದು ಇನ್ನೂ ಆಲ್ಮೋಸ್ಟ್ ವಿಜಯನಗರ ಕಾಲಕ್ಕಿನ್ನೂ 1000 ವರ್ಷ ಹಿಂದೆ ನಾವು ಹೇಳ್ತಾ ಇರೋದು. ಹಿಂದೆ ಎಲ್ಲ ಕತೆ ಇರುತ್ತಲ್ವಾ, ಮನುಷ್ಯರದು ಕತೆ ಇರುತ್ತೆ. ನೀವು ಟೂಲ್ಸ್, ಮೈಕ್ರೋಲಿಥಿಕ್ ಟೂಲ್ಸ್ ಸಿಕ್ತು ಅಂದ್ರೆ ಅದು ಜಸ್ಟ್ ಪಾಯಿಂಟ್ಸ್ ಟು ಸಮಥಿಂಗ್ ದಟ್ ಹ್ಯಾಪನ್ಡ್. ಅವಾಗ ಇದ್ದವ್ರ ಮನುಷ್ಯರು ಅವ್ರ ಜೀವನ ಹೆಂಗ್ ನಡೆಸ್ತಾ ಇದ್ರು ಅದೆಲ್ಲ ಇರುತ್ತೆ. ಈ ರೋಮನ್ ಕಾಯಿನ್ ಸಿಕ್ಕಿದೆ ಅಂದ್ರೆ ಅಲ್ಲಿ ಟ್ರೇಡ್ ನಡೆದಿದೆ ಅಂತ, ದೂರದ್ದು ರೋಮ್ ಜೊತೆ ಟ್ರೇಡ್. ಸೊ ಟ್ರೇಡ್ ಅಂತಂದ್ರೆ ನಾವೇನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕು, ಅದನ್ನ ಶೇರ್ ಮಾಡೋದಕ್ಕೆ ಅವ್ರ ಜೊತೆ, ಅವ್ರಿಗೆ ಮಾರ್ಬೇಕು ಅಂತಂದ್ರೆ ಅದನ್ನ ಪ್ರೊಡ್ಯೂಸ್ ಮಾಡೋಂತ ಸಿವಿಲೈಸೇಷನ್ ಅಷ್ಟು ಮೆಚೂರ್ಡ್ ಇರ್ಬೇಕು. ಈ ತರದೆಲ್ಲ ಅದಕ್ಕೇನೆ ಅದು ಬರೀ ಕಲ್ ಸಿಕ್ತು, ಕುಂಬಾರಿಕೆ ಇದು ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದೇನ್ ಹೇಳುತ್ತೆ ಅಲ್ಲಿ ಜನರ ಬಗ್ಗೆ. ಅದಕ್ಕೆ ನಾನೊಂದು ಆಕ್ಚುಲಿ ಒಂದು ಐ ಡೋಂಟ್ ನೋ, ನಿಮ್ಮ ಶೋ ಅಲ್ಲಿ ಈ ತರ ಪುಸ್ತಕದ ರೆಕಮೆಂಡೇಶನ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. ಇದು ಬೆಂಗಳೂರು ಬಗ್ಗೆ ಯಾರಿಗೆ ಪ್ರೀತಿ ಇದ್ರು ದಯವಿಟ್ಟು ಇಲ್ಲಿಂದ ಶುರು ಮಾಡ್ಬೋದು. ಡಾಕ್ಟರ್ SK ಅರುಣಿ ಅವರು ಬೆಂಗಳೂರು ಪರಂಪರೆ ಅಂತ ಒಂದು ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ಪರ್ಹ್ಯಾಪ್ಸ್ ಒನ್ ಆಫ್ ದ ಬೆಸ್ಟ್ ಸ್ಕಾಲರ್ಲಿ ವರ್ಕ್ಸ್ ಆನ್ ದ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್. It covers a wide range of topic. It goes through the earliest evidence of what we have. Because idrallu I just show you now ಒಂದಷ್ಟು ಎಕ್ಸಾಂಪಲ್ಸ್. ನಾವು ಇವಾಗ ಏನು ಜಾಲಹಳ್ಳಿಯಲ್ಲಿ ಸಿಕ್ತು ಅಂದ್ರಲ್ಲ, ಒರಿಜಿನಲ್ ಪೇಪರ್ ಕೂಡ ಇವಾಗ ನೀವು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ, ಬ್ರಿಟಿಷ್ ಲೈಬ್ರರಿಯಲ್ಲಿ ಹೋಗಿ ಹುಡುಕಿದ್ರು, you will be able to get the original research paper published by KRU Todd. ಅರುಣಿ ಅವರು ಕೂಡ ಅದನ್ನೇ ರೆಫರ್ ಮಾಡಿದ್ದಾರೆ ನೋಡಿ, ಈ ತರ ಇತ್ತು.
ನಮ್ಮ ಅರ್ಲಿಯೆಸ್ಟ್ ಟೂಲ್ಸ್, ಮೈಕ್ರೋಲಿಥಿಕ್ ಟೂಲ್ಸ್. ಅದಾದ್ಮೇಲೆ ಇಷ್ಟು ಡೀಟೇಲ್ಡ್ ಆಗಿ ಈ ತರ ಒಂದು ಕನ್ಸೈಸ್ ಟ್ರೀಟ್ಮೆಂಟ್ ಕೊಟ್ಟಿರೋ, ಬೆಂಗಳೂರು ಹಿಸ್ಟ್ರಿಗೆ ಒಂದು ಮಾಡಿರೋ ಟ್ರೀಟ್ಮೆಂಟ್ ಕೊಟ್ಟಿರೋದು ಅಂದ್ರೆ ನಮ್ಮ SK ಅರುಣಿ ಅವರು. ಈಸ್ ಅನದರ್ ಸ್ಕಾಲರ್ ಅಂಡ್ ಹಿಸ್ಟಾರಿಯನ್ಸ್. ಡೆಫಿನೆಟ್ಲಿ ಇಫ್ ಎನಿಬಡಿ ವಾಂಟ್ಸ್ ಟು ನೋ ಮೋರ್, ಐ ಥಿಂಕ್ ದಿಸ್ ಇಸ್ ದ ವೇ. ನಾನು ಅವ್ರಿಗೆ ಕೂಡ ಎಷ್ಟು ರೆಕಮೆಂಡ್ ಮಾಡಿದ್ದೆ, ಸರ್ ದಯವಿಟ್ಟು ಇದನ್ನ ಇಂಗ್ಲಿಷಲ್ಲಿ ಕೂಡ ಈ ಪುಸ್ತಕ ಬಿಡುಗಡೆ ಮಾಡಬೇಕು, ಇನ್ನೂ ದೊಡ್ಡ ವೈಡರ್ ಆಡಿಯನ್ಸ್ಗೆ ಹೋಗುತ್ತೆ ಅಂತ. ಐ ಥಿಂಕ್ ಹಿ ಇಸ್ ವರ್ಕಿಂಗ್ ಆನ್ ಇಟ್. ಬಟ್ ಯಾ, ಇದೊಂದು ಇತಿಹಾಸ ದರ್ಪಣ ಪ್ರಕಾಶನ ಅಂತ ಪಬ್ಲಿಷರು. ಮೇ ಬಿ ಯು ಕ್ಯಾನ್ ಶೇರ್ ದ ಲಿಂಕ್ ಲೇಟರ್. ಅದೊಂದು ದಟ್ಸ್ ಅ ರಿಯಲಿ ಗುಡ್ ಬುಕ್. ಸೊ ಅದೇ, it could be, yeah, we could deduct these possibilities of trade. Also, by looking at history of Rome, ಅಲ್ಲಿ ಏನಾಗ್ತಿತ್ತು, ಅಲ್ಲೂ ಒಂದಷ್ಟು ಎವಿಡೆನ್ಸ್ ಇರುತ್ತಲ್ಲ ಎಲ್ಲಿ ಟ್ರೇಡ್ಗೆ ಆಗ್ತಿತ್ತು ಅಂತ. ನಾವು ಅಲ್ಲೋ ಹುಡುಕಿದ್ರು ಇಲ್ಲಿಗೂ ಅಲ್ಗೂ ಕನೆಕ್ಷನ್ ಸಿಗುತ್ತೆ. ವಿನಯ್, ನಾನು ಇದರಲ್ಲಿ ಎಲ್ಲೋ ಓದಿದೆ ದಟ್ ಅಂಕೋರ್ ವಟ್ ಅಡಿಯಲ್ಲಿ ಅಂದ್ರೆ ಆ ಕಾಡೆಲ್ಲ ಎಲ್ಲೂ ಕಾಡು ಆಕ್ರಮಿಸ್ಕೊಂಡ್ಬಿಟ್ಟಿದ್ಯೋ ಅಲ್ಲಿಂದ ಮೇಲ್ಗಡೆಯಿಂದನೋ ಅಥವಾ ಏನೋ ಏರಿಯಲ್ ರಿಸರ್ಚ್ ಮಾಡಿದ್ರು, ಅಂಡ್ ನೆಲದೊಳಗಡೆ ಮತ್ತೆ ಹೊರಗಡೆ ಸಿಕ್ಕು ಅಂತ ಟೆಕ್ನಾಲಜಿ ಯೂಸ್ ಮಾಡಿ, ಟೆಕ್ನಾಲಜಿ ನೋಡಿ ಅಥವಾ ಟೆಕ್ನಾಲಜಿಯಿಂದ ಕೆಳಗಡೆ ಏನು ಅಡಗೋಗಿದೆ ಅಥವಾ ಮುಚ್ಚೋಗಿದೆ ಅನ್ನೋದನ್ನ ಡಿಸ್ಕವರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನೀವ್ ಇವಾಗ ಹೇಳಿದ್ರಿ ಎಲ್ಲೆಲ್ಲಿ ಇನ್ಸ್ಕ್ರಿಪ್ಷನ್ ಸಿಕ್ಕದ್ವು, ಅಂದ್ರೆ ಉದಾಹರಣೆಗೆ HL ಆಗ್ಲಿ ಅಥವಾ ಚಿಕ್ಜಾಲ ಆಗ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ತೋಡ್ದಾಗ ಸಿಕ್ಕಿತು ಅಂತ. ಸೊ ತೋಡ್ದೆ ಒಳಗಡೆ ಏನಿದೆ ಅಥವಾ ಹಿಸ್ಟಾರಿಕಲಿ ಏನೇನು ಎಲ್ಲೆಲ್ಲಿ ಸಿಗ್ಬೋದು ಅಂತ ಈಗ ಗೊತ್ತಾಗಕ್ಕೆ ಟೆಕ್ನಾಲಜಿ ಇದೆಯಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ವಿಧಾನಸೌಧ ಅಡಿಯಲ್ಲಿ ಇನ್ನೊಂದಷ್ಟು ಯಾವ್ದೋ ಹಳೆ ಕಾಲದ ಒಂದು ದೇವಸ್ಥಾನವೋ ಅಥವಾ ಹಳೆ ಕಾಲದ ಕಟ್ಟಡವೋ ಇದೆ ಅಂತ ಗೊತ್ತಾಗಕ್ಕೆ ಸಾಧ್ಯತೆ ಇದೆಯಾ? ಅದು ಬೆಂಗಳೂರಲ್ಲಿ ಯೂಸ್ ಮಾಡಿದಾರಾ, ಹೆಂಗೆ? ನನಗ್ ತಿಳಿದ ಮಟ್ಟಂಗೆ ಆತರ ಯಾವ್ದು ಟೆಕ್ನಾಲಜಿ ಇಲ್ಲ. ಸಮುದ್ರದ ದಡದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೋ ಒಂದು ಸೋನಾರ್ ಅಥವಾ ರೇಡಾರ್, ಸೋನಾರ್ ಯೂಸ್ ಮಾಡ್ಬೋದು ಸೌಂಡ್ ನ್ಯಾವಿಗೇಷನ್ ಇಂದ, ನಾಟ್ ರೇಡಾರ್, ಸಾರಿ. ಬಟ್ ಆನ್ ಸಾಲಿಡ್ ಗ್ರೌಂಡ್ you may not be able to really find exactly what is beneath. ಆಗದೆ ಇರ್ಬೋದು, ಮಾಡರ್ನ್ ಟೆಕ್ನಾಲಜಿ ಸೈನ್ಸಿಗೆ ಆಗದೆ ಇರ್ಬೋದು. ನಮ್ಮಲ್ಲಿ ನೀರು ಅಂಡರ್ ಗ್ರೌಂಡ್ ಅಲ್ಲಿ ನೀರ್ ಇದೆ ಅಂತ ನೋಡ್ತಾರೆ ಗೊತ್ತಾ, ಬರೀ ತೆಂಗಿನಕಾಯಿ ಇಟ್ಕೊಂಡು. ತೆಂಗಿನಕಾಯಿ ಯಾವಾಗ ಬೇಕಾದ್ರೂ ಏಳಿಸ್ಬೋದು ಮೇಲಕ್ಕೆ. ಅದು ತೆಂಗಿನಕಾಯಿ ನೀರಿದೆ ಅಂತ ಚೆಕ್ ಮಾಡಕ್ಕೆ ಇರೋದಲ್ಲ. ಅದು ಪೋಲ್ ಇರುತ್ತಂತೆ ತೆಂಗಿನಕಾಯಿ ನೀರಲ್ಲಿ, ಅಪೋಸಿಟ್ ಪೋಲ್ ಇರುತ್ತೆ. ಅದು ಅಂಡರ್ ಗ್ರೌಂಡ್ ವಾಟರ್ ಅಲ್ಲಿ ಅಪೋಸಿಟ್ ಎಲೆಕ್ಟ್ರಿಕಲ್ ಪೋಲ್ ಇರುತ್ತಂತೆ. ಅದು ಮ್ಯಾಗ್ನೆಟೈಸ್ ಆಗ್ಬಿಟ್ಟು ಅದಕ್ಕೆ ನಿಂತ್ಕೊಳ್ಳೋದು. ಮ್ಯಾಗ್ನೆಟಿಸಮ್, ಆಬ್ವಿಯಸ್ಲಿ ಮ್ಯಾಗ್ನೆಟಿಸಮ್. ತೆಂಗಿನಕಾಯಿ ಇಟ್ಕೊಂಡು ಭೂಮಿ ಕೆಳಗೆ ನೀರ್ ಇದೆಯಾ ಅಂತ ಹುಡ್ಕೋದಕ್ಕೆ ಇನ್ನೂ ಗ್ಯಾರಂಟಿ ನಾನು ಹೇಳ್ತೀನಿ. ಯಾವ ಮೆಥಡ್ ಅಂದ್ರೆ, ಒಂದು ಶಾಸನ ಇದೆಯಾ ಸುತ್ತಮುತ್ತ ಅಂತ ಯಾವ್ದೋ ಹೊಸ ಜಾಗಕ್ಕೆ ಹೋದ್ರೆ ಹುಡುಕಿ, ಶಾಸನ ಇತ್ತು ಅಂದ್ರೆ ಶ್ಯೂರ್ ಶಾಟ್ ಗ್ಯಾರಂಟಿಡ್ ಕನ್ಫರ್ಮೇಶನ್ ನಿಮ್ಗೆ ಸಿಗೋದು ಅಲ್ಲಿ ಮನುಷ್ಯರು ಇದ್ರು ಅಂತ. ಮನುಷ್ಯರು ಇದ್ರು ಅಂದ್ರೆ ಅಲ್ಲಿ ಬದುಕಕ್ಕೆ ಅವ್ರಿಗೆ ನೀರ್ ಬೇಕಾಗಿತ್ತು, ನೀರಿತ್ತು ಅಂತ. ಸೊ ಅಲ್ಲಿ ಇನ್ವೇರಿಯಬ್ಲಿ ಆಗಿನ ಕಾಲದಲ್ಲಿ ನಮ್ಮ ಬೆಂಗಳೂರು ಉದಾಹರಣೆ ತಗೊಂಡ್ರೆ ಪಂಪು ಇರ್ಲಿಲ್ಲ, ಪೈಪ್ ಲೈನ್ ಇರ್ಲಿಲ್ಲ, KRS ಇರ್ಲಿಲ್ಲ. ಸೊ ಏನೇ ನೀರು ಬೆಂಗಳೂರಲ್ಲಿ ಇದ್ರೆ ಕುಡಿಯಕ್ಕೆ ಬದುಕಕ್ಕೆ ನೀರ್ ಬೇಕಾದ್ರೆ ಇಲ್ಲೇ ಭೂಮಿ ಮೇಲೆ ಏನಿತ್ತೋ ನೀರು, ಅದೇ ಕೆರೆನೋ ಬಾವಿನೋ ಇತ್ತು ಅಂತ ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ಅದೇ ತರ ನಾವು ನಮ್ಮ ಕತೆ ಎಲ್ಲಿ ಸ್ಟಾರ್ಟ್ ಆಗೋದು ಅಂದ್ರೆ ನವರಂಗಲ್ಲಿ. ನಮ್ಮ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಹುಟ್ಕೊಂಡಿದ್ದು ನನ್ನ ಫ್ರೆಂಡು. ಈ ಏರಿಯಾ ರಾಜಾಜಿನಗರ್ ಎಷ್ಟು ಹಳೇದು ಅಂತ ಒಂದು ಕ್ವಶನ್ ಬಂತು. ಯಾಕೆ ಬಂತು ಅಂದ್ರೆ, ಅದಕ್ಕೆ ಮುಂಚೆ ಒಂದು ಸೆಮಿನಾರ್ ಆಗಿತ್ತು. ICHR ಅಂತ ಇದೆ, ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ. ನಮ್ಮ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇರೋದು ಒಂದು ಹಳೆಯ ಕೆಂಪು ಬಿಲ್ಡಿಂಗು. ಅದ್ರಲ್ಲಿ ಒಳ್ಳೆ ಲೈಬ್ರರಿ ಇದೆ, ದಯವಿಟ್ಟು ಅದನ್ನ ಕೂಡ ಯೂಸ್ ಮಾಡಬೇಕು ಜನ.
ಆ ಲೈಬ್ರರಿಗೆ ಹೋಗಿ ನೋಡಿ ಮೆಂಬರ್ಶಿಪ್ ತಗೊಳ್ಳಿ. ಇತ್ತೀಚೆಗೆ ಅವರು ಕೂಡ ಆನ್ಲೈನ್ ಮೆಂಬರ್ಶಿಪ್ ಶುರು ಮಾಡಿದ್ದಾರೆ. ದೇ ಓಪನ್ ದೇರ್ ಎಂಟೈರ್ ರೆಕಾರ್ಡ್ಸ್ ಟು ಪಬ್ಲಿಕ್. ಆ ಲೈಬ್ರರಿಯಲ್ಲಿ ಅವರೊಂದು ICHR ಅವರೊಂದು ಶಾಸನದ ಬಗ್ಗೆ ಒಂದು ಟಾಕ್ ಇತ್ತು. ಅದರಲ್ಲಿ ಬಂದು ಆಸ್ಟ್ರಾನಮಿ ಅಂಡ್ ಇನ್ಸ್ಕ್ರಿಪ್ಷನ್ಸ್ ಅಂತ ಟಾಕು. ನಮ್ಮ ಪ್ಲಾನೆಟೇರಿಯಂ ಡೈರೆಕ್ಟರ್ ಆಗಿದ್ರು ಡಾಕ್ಟರ್ PS ಶೈಲಜಾ ಅಂತ. ಶಿ ಹಸ್ ಡನ್ ಫಿನಾಮಿನಲ್ ವರ್ಕ್ ಆನ್ ಕನೆಕ್ಟಿಂಗ್ ancient Indian science and scientific methodology to astrophysics and astronomy. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಇದು ಆಸ್ಟ್ರಾಲಜಿ ಅಲ್ಲಪ್ಪ, ಆಸ್ಟ್ರೋ ಫಿಸಿಕ್ಸ್ ಅಂಡ್ ಆಸ್ಟ್ರಾನಮಿ. ಸೊ ಖಗೋಳಶಾಸ್ತ್ರಕ್ಕೂ ನಮ್ಮ ಇದಕ್ಕೂ ಏನ್ ಸಂಬಂಧ, ಶಾಸನಕ್ಕೂ ಅಂತ ಒಂದು ಒಳ್ಳೆ ಟಾಕ್ ಕೊಟ್ರು. ಅವಾಗ ಒಂದು ಕುತೂಹಲ ಬಂತು ನಮ್ಮ ಫ್ರೆಂಡ್ಗೆ, ಏನಿದು ಇನ್ನೇನೇನು ಇರುತ್ತೆ ಶಾಸನದಲ್ಲಿ ಅಂದ್ರೆ, ಶಾಸನದಲ್ಲಿ ನಮ್ಮ ಊರು ಎಷ್ಟು ಹಳೇದು, ನಮ್ಮ ಏರಿಯಾ ಎಷ್ಟು ಹಳೇದು ಗೊತ್ತಾಗುತ್ತಂತ ಹುಡ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ಎಲ್ರಿಗೂ ತಿಳಿದಿರೋಂಗೆ ರಾಜಾಜಿನಗರ ಎಷ್ಟು ಹಳೇದು ಅಂದ್ರೆ, ಯಾರೋ ಜಯಚಾಮರಾಜೇಂದ್ರ ಒಡೆಯರ್ ಏನೋ ಕೊಟ್ಟಿದ್ರಂತೆ ಜಾಗನ, ವಿಶ್ವೇಶ್ವರಯ್ಯ ಅವ್ರು ಏನೋ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಕಟ್ಟಿದ್ರಂತೆ, ಅವಾಗ ರಾಜಾಜಿನಗರ ಶುರು ಆಯ್ತಂತೆ. ಅಲ್ಲೊಂದು ಇವಾಗ ಫೇಮಸ್ ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ನಮ್ಮ ಶೆಲ್ ಪೆಟ್ರೋಲ್ ಬಂಕು, ಒರಾಯನ್ ಮಾಲ್ ಪಕ್ಕ ಇರೋದು, ಎದುರುಗಡೆ ಒಂದು ಪಾರ್ಕ್ ಇದೆ. ಅಲ್ಲಿ ನಮ್ಮ ರಾಜಾಜಿನಗರ್ ಬಗ್ಗೆ ಒಂದು ಇತಿಹಾಸದ್ದು ಒಂದು ಕಲ್ಲಿದೆ, ಒಂದು ಟವರ್ ಇದೆ. ಅದರಲ್ಲಿ ಕೂಡ ಒಂದು ಮಾನ್ಯುಮೆಂಟ್, ಒನ್ ಆಫ್ ದ ಓಲ್ಡೆಸ್ಟ್ ಮಾನ್ಯುಮೆಂಟ್ಸ್ ಆಫ್ ರಾಜಾಜಿನಗರ್. ಆಲ್ಮೋಸ್ಟ್ ದಟ್ ವಾಸ್ ಟೇಕನ್ ಟು ಬಿ ಗ್ರಾಂಟೆಡ್ ದಟ್ ರಾಜಾಜಿನಗರ ಅಂದ್ರೆ ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂದಿರೋದು. ಆಕ್ಚುಯಲ್ ಆಗಿ ಅದನ್ನ ಶಾಸನದಲ್ಲಿ ನೋಡಿದ್ರೆ ನಮ್ಮ ಇವಾಗಿರೋ ಮರಿಯಪ್ಪನ ಪಾಳ್ಯ ಪಾರ್ಕ್ ಏನಿದೆ ಅಲ್ಲೊಂದು ಕೆರೆ ಇರ್ಬೇಕಾಗಿತ್ತು ಆಯ್ತಾ. ಈಗ್ಲೂ ನೀವು ನವರಂಗ್ ಹತ್ರ ಸ್ಕೂಲ್ ಇದೆಪ್ಪ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್. ಆ ಸ್ಕೂಲ್ ಹೆಸರು ಕೇತಮಾರ್ನಹಳ್ಳಿ ಸ್ಕೂಲ್ ಅಂತ. ಈ ಕೇತಮಾರ್ನಹಳ್ಳಿ ಎಷ್ಟು ಒಳ್ಳೇದು ಅಂದ್ರೆ, ನಮ್ ಶಾಸನದ 700-600 ವರ್ಷ ಹಳೆ ಶಾಸನದಲ್ಲೂ ಕೂಡ ಕೇತಮಾರ್ನಹಳ್ಳಿ ಬಗ್ಗೆ ಬರ್ದಿದ್ದಾರೆ, ಅಷ್ಟು ಹಳೇದು. ಸೊ ಅದ್ರ ಬಗ್ಗೆ ಶಾಸನ ಇತ್ತು ಅಂತ ನಮ್ಗೆ ಇದರಿಂದ ಗೊತ್ತಾಯ್ತು. ಹೆಂಗೆ ಈ ಶಾಸನ ಇದೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಐ ವಿಲ್ ರೆಕಮೆಂಡ್ ದಿಸ್ ಬುಕ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಬೆಂಜಮಿನ್ ಲೂಯಿಸ್ ರೈಸ್ ಅಂತ, ಪುರಾತತ್ವ ಪಿತಾಮಹ ಅಂತ. ಇವ್ರು ಮಾಡಿರೋ ಅಷ್ಟು ಕೆಲಸ ನಮ್ಮ ಇತಿಹಾಸಕ್ಕೆ, ನಮ್ಮ ಕನ್ನಡಕ್ಕೆ ಒಬ್ಬ ಮನುಷ್ಯ, ನಮ್ಮ ರೆವರೆಂಡ್ ಕಿಟ್ಟಲ್ ಹೇಗೆ ಮುಖ್ಯ ವ್ಯಕ್ತಿನೋ ಅದೇ ತರ BL ರೈಸ್ ಕೂಡ. ಇವಾಗ ನಾವು ಏನೇ ಇತಿಹಾಸ ಸಂಶೋಧನೆ ಮಾಡಿದ್ರು ಇವತ್ತಿನ ದಿವಸ ಇವ್ರಿಗೊಂದು ನಮನ ಸಲ್ಲಿಸಲೇಬೇಕು. ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇವ್ರದ್ದು. BL ರೈಸ್ ಬಂದು ಅವರೊಂದು ಟೀಚರ್ ಆಗಿದ್ರು, ಗೌರ್ಮೆಂಟ್ ಸ್ಕೂಲ್ ಟೀಚರು. ಅವಾಗ ಗೌರ್ಮೆಂಟ್ ಸ್ಕೂಲ್ ಅಂತ ಏನಿತ್ತೋ ಇವಾಗ ಸೆಂಟ್ರಲ್ ಕಾಲೇಜ್ ಆಗಿದೆ. ಅಲ್ಲಿ ಟೀಚರ್ ಆದಾಗ ಇವ್ರಿಗೆ ಹೇಗೆ ಕುತೂಹಲ ಬಂದಿದ್ದು ಅಂದ್ರೆ, ಬೈ ದ ವೇ ಇವರು ಹುಟ್ಟಿದ್ದು ಬೆಂಗಳೂರು ಅನ್ಸುತ್ತೆ. ನಾನು ಐ ಹ್ಯಾವ್ ಟು ಚೆಕ್, ಸಾರಿ, ನಾನು ಆ ಫ್ಯಾಕ್ಟು ಇನ್ನೊಂದ್ಸತಿ ಮರ್ತೋಗಿದ್ದೀನಿ. ಬೆಂಗಳೂರಲ್ಲೇ, ಹೌದು, ಇವರು ಬೆಂಗಳೂರಲ್ಲೇ ಹುಟ್ಟಿದ್ದು. ಇವ್ರ ತಂದೆ ಬಂದು ಪಾದ್ರಿ ಆಗಿದ್ರು. ಈಗ್ಲೂ ನೀವು ಅವೆನ್ಯೂ ರೋಡ್ ಅಲ್ಲಿ ನಡ್ಕೊಂಡು ಹೋದ್ರೆ ಒಂದು ಚರ್ಚ್ ಬರುತ್ತೆ, ರೈಸ್ ಮೆಮೋರಿಯಲ್ ಚರ್ಚ್ ಅಂತ. ಜ್ಞಾಪಕ ಇದೆಯಾ ಯಾರು? ಆ ರೈಸ್ ಯಾರು ಅಂದ್ರೆ ಈ BL ರೈಸ್ ಅವ್ರ ತಂದೆ. ಅವ್ರ ಮೆಮೊರಿಯಲ್ಲಿ ಅಲ್ಲಿ ಚರ್ಚ್ ಕಟ್ಟಿರೋದು, ಅವೆನ್ಯೂ ರೋಡ್ ಅಲ್ಲಿರೋ ಚರ್ಚ್. ಆಮೇಲೆ ಅವ್ರ ಮಗ ಅದೇ BL ರೈಸ್ ಬಂದು ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ತೆಲುಗು ಅಷ್ಟು ಬರೋದು ಅವ್ರಿಗೆ ಭಾಷೆಗಳು. ಸೊ ಸ್ಕೂಲ್ ಟೀಚರ್ ಆಗಿದ್ದಾಗ ಅವರು ಸೆನ್ಸಸ್ ಇನ್ಚಾರ್ಜ್ ಕೂಡ ಆಗಿದ್ರು. ಆಮೇಲೆ ಇನ್ಸ್ಪೆಕ್ಟರ್ ಕೂಡ ಆಗಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ತುಂಬಾ ಓಡಾಡೋರು, ಎಲ್ಲೆಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದೆಯೋ, ಬ್ರಿಟಿಷ್ ಅವ್ರು ಕಟ್ಟಿರೋ ಸ್ಕೂಲ್ಸ್ಗೂ ಅಲ್ಲೆಲ್ಲ ಓಡಾಡ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗೋರು.
ಅವಾಗ ಒಂದು ಏನು ಇವ್ರಿಗೆ ಕಂಡು ಬಂದಿದ್ದು ಅಂದ್ರೆ ಈ ತರ ಶಾಸನಗಳಿದ್ವು ಎಲ್ಲಾ ಕಡೆ ಕಲ್ ಮೇಲೆ ಏನೋ ಕೆತ್ತಿರೋರು, ಕನ್ನಡದಲ್ಲಿರೋದು, ತೆಲುಗಲ್ಲಿ, ತಮಿಳಲ್ಲಿ, ಸಂಸ್ಕೃತದಲ್ಲಿ ಎಲ್ಲ ಬರ್ದಿರೋದು ಇತ್ತು. ಯಾರೋ ಇವ್ರ ಫ್ರೆಂಡ್ ಬಂದು ನನ್ಗೆ ಈ ತರ ನೀವು ನಿಮ್ ಕನ್ನಡ ಬರುತ್ತಲ್ಲ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಅಂತ ಕೇಳಿದ್ರಂತ ಒಂದ್ಸತಿ. ಆಮೇಲೆ ಇವ್ರಿಗೊಂಥರ ಇಂಟ್ರೆಸ್ಟ್ ಬೆಳೀತು. ಇದೇ ತರ ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಲ್ಲ, ಏನಿರ್ಬೋದು ಇದ್ರಲ್ಲಿ ಅಂತ. ಅದನ್ನ ಒಂದು ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಅವ್ರಿಗೆ ಅಯ್ಯೋ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ದಾಖಲೆ ಮಾಡ್ಬೇಕು ಅಂತ ಹೇಳಿ ಆ ಎಲ್ಲಾ ಕಡೆ ಹೋದಾಗೆಲ್ಲ ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಶಾಸನಗಳನ್ನ ದಾಖಲೆ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ದಾಖಲೆ ಮಾಡಿದ್ದಾರೆ ಅಂದ್ರೆ, ಯಾವ ಭಾಷೆಯಲ್ಲಿ ಸಿಕ್ಕಿದೆಯೋ ಅದು, ಕನ್ನಡದಲ್ಲಿದ್ರೆ ಕನ್ನಡದಲ್ಲಿದ್ದು, ಕನ್ನಡಗೆ ಅದು ಹಳೆಗನ್ನಡ ಇರುತ್ತೆ, ನಾವು ಮಾತಾಡೋ ಕನ್ನಡ ಅಲ್ವೇ ಅಲ್ಲ ಅದು. ಅವರು ಸಿಕ್ಕಿರೋ ಶಾಸನಗಳೆಲ್ಲ ಹಳೇದು, ಗಂಗರ ಕಾಲದ್ದು, 1300 ವರ್ಷದ ಹಳೆ ಕನ್ನಡ. ನಮ್ಗೆ ಯಾವಾಗ ಕನ್ನಡ ಶುರು ಆಗಿದ್ದು ಟೈಮಲ್ಲಿ ಯಾವ್ದು ಅತಿ ಹಳೇದು ಅಂದ್ರೆ ನಮ್ಗೆಲ್ಲ ನೆನ್ಪಿಗೆ ಬರೋದು ನಮ್ಮ ಹಲ್ಮಿಡಿ ಶಾಸನ, ಎಲ್ಲಿಂದ ಕನ್ನಡ ಹುಟ್ಕೊಂತು. ಅಷ್ಟ್ ಹಳೇದು. ಈಗ್ಲೂ ಅದಕ್ಕಿನ್ನೂ ಹಳೇದಿದೆ ಅಂತ ಹೇಳ್ತಾರೆ. ಇದ್ರ ಶಾಸನ ಶಿವಮೊಗ್ಗ ಹತ್ರ ಸಿಕ್ಕಿರೋದು. ಅದಿನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ ಆಕ್ಚುಲಿ, ಇನ್ನೂ ಡಿಬೇಟ್ಗಳು ನಡೀತಾ ಇದೆ. ಸೊ ಇವ್ರೇನ್ ಮಾಡೋರು, ಕನ್ನಡ ಈಗ ಒಂದ್ ಶಾಸನ ಸಿಕ್ಕರೆ ಹೇಗ್ ಬರ್ದಿದ್ಯೋ ಕಲ್ ಮೇಲೆ ಅದೇ ತರ ಒಂದು ಬರೆಯೋರು. ಅದ್ರ ಕನ್ನಡಕ್ಕೆ ಅನುವಾದ ಮಾಡಿ ಈಗಿನ ಕನ್ನಡದಕ್ಕೆ ಏನದು ಅರ್ಥ, ಆಮೇಲೆ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ಸಮ್ಮರಿ ಬರೆಯೋರು. ಸೊ he has not just written the inscription as is, he's written it in Kannada translation, English transliteration and English translation. ಇದನ್ನ 9,000 ಶಾಸನಗಳಿಗೆ ಮಾಡಿದ್ದಾರೆ. ಇದೆಲ್ಲ ಸೇರಿಸಿ ಎಪಿಗ್ರಾಫಿಯಾ ಕರ್ನಾಟಿಕ ಅಂತ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಮೆನಿ ವಾಲ್ಯೂಮ್ಸ್, ಐ ಥಿಂಕ್ ಹ್ಯಾಸ್ ಮೋರ್ ದೆನ್ 10 ವಾಲ್ಯೂಮ್ಸ್ ಅನ್ಸುತ್ತೆ ಅದು. ನೀವು ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಜಟ್ಕಾ ಬಂಡಿಯಲ್ಲೋ ಕುದುರೆ ಮೇಲೋ ಹೋಗ್ಕೊಂಡು 9,000 ಶಾಸನನ ದಾಖಲೆ ಮಾಡಿ ಅದನ್ನ ಅನುವಾದ ಮಾಡಿ ಪಬ್ಲಿಷ್ ಮಾಡಿ ನಮ್ಮ ಇತಿಹಾಸ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವರು. ಎಲ್ಲಿ ಪಬ್ಲಿಷ್ ಮಾಡಿದ್ದು ಇವರು ಅವಾಗ? ಬೆಂಗಳೂರಲ್ಲೇ ಆ ಥರದ್ದು ಏನಾದರೂ ಪಬ್ಲಿಷಿಂಗ್ ಇತ್ತ? ಮೈಸೂರಲ್ಲಿ ಅವಾಗ ಆಗ್ಲೇ ಮೈಸೂರು ಆರ್ಕಿಯಾಲಜಿಕಲ್ ರೆಕಾರ್ಡ್ಸ್ ಅಂತ ಒಂದು ಜರ್ನಲ್ ಇತ್ತು. ಸೊ ಅವರು ಪಬ್ಲಿಷ್ ಮಾಡಿರೋದು 12 ವಾಲ್ಯೂಮ್ಸ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದಾದ್ಮೇಲೆ ನರಸಿಂಹಾಚಾರ್ ಅನ್ನೋರು ಕಂಟಿನ್ಯೂ ಮಾಡ್ಕೊಂಡು, ನರಸಿಂಹಾಚಾರ್ ಅನ್ನೋರು ಇನ್ನೂ ಅಡಿಷನ್ಸ್ ಮಾಡಿದ್ರು. ಸೊ ಅದಲ್ದೆ ಇವರು ಇಷ್ಟು ವರ್ಷ ಏನಾಗ್ಬಿಟ್ಟಿತ್ತು ನಮ್ಮ ಇತಿಹಾಸ, ಯಾರು ಇಂಟ್ರೆಸ್ಟ್ ಇದ್ದವ್ರು ಎಲ್ಲಾರು BL ರೈಸ್ ಮಾಡಿದ್ರಲ್ಲ ಬಿಡಿ ಇನ್ನೇನು ಎಲ್ಲ ಮಾಡಿರ್ತಾರೆ ಅಂತ ಹಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಈ BL ರೈಸ್ ಮಾಡಿರೋ ಒಂದು ದಾಖಲೆ 12 ವಾಲ್ಯೂಮ್ಸ್ ಅಲ್ಲಿ ಏನು ಎಪಿಗ್ರಾಫಿಯಾ ಕರ್ನಾಟಕ ಬರ್ದಿದಾರಲ್ಲ, ಅದ್ರ ಮೇಲೆ ಒಂದು 1000 PhDs ಬಂದ್ಬಿಟ್ಟಿದೆ. ಆ ಕಂಟೆಂಟ್ ಇಟ್ಕೊಂಡೆ ಒಂದಷ್ಟು PhD ಬಂದಿದೆ, ಅಷ್ಟು ಸಂಶೋಧನೆ ನಡೆದಿದೆ ಅದ್ರಲ್ಲಿ. ಅದ್ರ ಜೊತೆಗೆ ಏನಾಗ್ಬಿಟ್ಟಿದೆ, ಅವ್ರು ಮಾಡಿದಾರಲ್ಲ, ನಾವ್ ಇನ್ನೇನಿರುತ್ತೆ ಏನು ಇಲ್ಲ ಅಂತ ಯಾರು ಹುಡ್ಕಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಏನಾಗಿದೆ, ಎಷ್ಟೊಂದು ನಮಗ್ ಸಿಗ್ತಾ ಇದೆ. ಈ ಪ್ರಾಜೆಕ್ಟ್ ಶುರು ಮಾಡಿ ಆಮೇಲೆ ನಾವೇನ್ ಮಾಡಿದ್ವಿ, ಈಗ ಎಲ್ಲಿದೆ ಇತಿಹಾಸ ಅಂತ ಹುಡ್ಕೊಂಡು ಹೋದಾಗ BL ರೈಸ್ ಬುಕ್ ಅಲ್ಲಿ ಇಷ್ಟೊಂದು ದಾಖಲೆ ಆಗಿರೋದೆಲ್ಲ ಸಿಕ್ತಲ್ಲ. ಆಮೇಲೆ ಬೆಂಗಳೂರಲ್ಲಿ ಇರೋದು ಎಷ್ಟಿದೆ ಅಂತ ಒಂದು ಲೆಕ್ಕ ಪಟ್ಟಿ ಮಾಡಿ ಎಲ್ಲೆಲ್ಲಿ ಇರ್ಬೋದು ನೋಡೋಣ ಅಂತ ಹೋಗಿ ಹುಡ್ಕೊಂಡು ಹೋಗ್ತಾ ಇದ್ವಿ. ಒಬ್ಬ ಮನುಷ್ಯ 9,000 ಶಾಸನಗಳನ್ನ ಹುಡುಕಿ ಡಾಕ್ಯುಮೆಂಟ್ ಮಾಡಿದ್ದಾನೆ. ಅದೇನಾದ್ರೂ ಶಾಸನ ಅಲ್ಲದೆ ನಿಧಿ ಆಗಿದ್ದಿದ್ರೆ ಎಷ್ಟು ಲಕ್ಷ ಜನ ಏನು ಹೋಗಿಲ್ಲ ಅಂದ್ರೂ ಹುಡ್ಕೊಂಡು ಹೋಗಿರೋರು. ಇನ್ನೊಂದು ಏನ್ ವಿಷಯ ಅಂದ್ರೆ, ಈಗ್ಲೂ ಕೂಡ ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. BL ರೈಸ್ 100 ವರ್ಷದಿಂದ ಇದನ್ನ ಮಾಡಿರೋದು. ಆಗ್ಲೇ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬರ್ದ್ಬಿಟ್ಟಿದ್ದಾರೆ. ಏನ್ ಬರ್ದಿರುತ್ತಪ್ಪ ಶಾಸನದಲ್ಲಿ ಅಂದ್ರೆ, ಯೂಶಲಿ ಯಾರೋ ಒಬ್ಬ ರಾಜ ಇದ್ದ, ಅವನು ದಾನ ಕೊಟ್ಟ, ಇಲ್ಲ ಒಂದು ದೇವಸ್ಥಾನ ಕಟ್ಟಿಸ್ತಾ, ಇಲ್ಲ ಒಂದ್ ಕೆರೆ ಕಟ್ಟಿಸ್ತಾ, ಇಲ್ಲ ಅವತ್ತೊಂದ್ ದಿವಸ ಗ್ರಹಣ ಆಯ್ತು, ಗ್ರಹಣದ ದಿವಸ ಒಂದ್ ದಾನ ಕೊಟ್ವಿ. ಸೊ ಈ ತರ ಹಲವಾರು ದಾಖಲೆಗಳಷ್ಟೇ. ಇಲ್ಲ ಒಂದು ಜಾಗ ದಾನ ಕೊಟ್ಟು ಇಲ್ಲೊಂದು ಹೊಸ ಹಳ್ಳಿ ಶುರುವಾಗಿದೆ,
ಈ ತರ ಶಾಸನಗಳಿರುತ್ತೆ ಅಷ್ಟೇ. ಇಲ್ಲ ಒಂದ್ ಕೆರೆ ಕಟ್ಸಿ ಇನ್ನೊಂದ್ ಏನ್ ಮಾಡಿದ್ದಾರೆ, ಈ ತರ ಎಲ್ಲ ಇದೆಲ್ಲ ಕಥೆಗಳು ನಾನು ಬರೀ ಬೆಂಗಳೂರು ಕಥೆಗಳು ಹೇಳ್ತಾರೆ. ಬೆಂಗಳೂರಲ್ಲಿರೋ ಶಾಸನಗಳಲ್ಲಿ ಈ ಈ ತರ ಇನ್ಫಾರ್ಮೇಶನ್ ಇದೆ ಆಯ್ತಾ. ಕೆರೆ ಕಟ್ಬಿಟ್ಟು ಅದಕ್ಕೊಂದು ಗೇಟ್ ಕಟ್ಟಿ ಅದ್ರ ಮೇಂಟೆನೆನ್ಸ್ ಕೂಡ ಒಂದು ಫಂಡ್ ಇಟ್ಬಿಟ್ಟು, ಈ ಹಳ್ಳಿಯವರು ಈ ಫಂಡ್ ಇಂದ ಈ ಕೆರೆ ಗೇಟ್ ನ ಮೇಂಟೈನ್ ಮಾಡಿ, ಸ್ಲೂಯಿಸ್ ಗೇಟ್ಸ್ ಮೇಂಟೈನ್ ಮಾಡಿ ಅನ್ನೋಂತ ಕೂಡ ಶಾಸನ ಇತ್ತು. ಸೊ ಅಷ್ಟು ಆಮೇಲೆ ಇನ್ನೂ ಒಳ್ಳೊಳ್ಳೆ ವಿಚಿತ್ರವಾದ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ. ನಮ್ಮ ಇಫ್ ಯು ಲುಕ್ ಬ್ಯಾಕ್ ಎಟ್ ಲೀಗಲ್ ಹಿಸ್ಟ್ರಿ ಆಫ್ ಇಂಡಿಯಾ ಆರ್ ಇವನ್ ಜನರಲಿ ವರ್ಲ್ಡ್, ಒಂದು ಇಂಟ್ರೆಸ್ಟಿಂಗ್ ಇದಕ್ಕೆ ಹೋಗೋಣ, ತುಣುಕು ನಾನು ಹೇಳ್ತೀನಿ. ಏನಂದ್ರೆ ನಮ್ಮ ಇವಾಗ ನೀವೊಂದು 30-40 ಸೈಟ್ ತಗೊಂತೀರಾ ಅಂತ ಇಟ್ಕೊಳ್ಳಿ. ನಿಮ್ಗೆ ಅದ್ರಲ್ಲಿ ಏನ್ ರೈಟ್ಸ್ ಇದೆ ಆ ಭೂಮಿ ಮೇಲೆ? ಏನ್ ಮಾಡ್ಬೋದು? ವರ್ಷಕ್ಕೊಂದ್ಸಲಿ ಟ್ಯಾಕ್ಸ್ ಕಟ್ಬೋದು. ಅದು ರೈಟ್ ಅಲ್ಲ, ಅದು ಕಟ್ತಿರೋ duty. ಕಕ್ಕುತ್ತಿರೋ ಕಕ್ಕಿಸ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಕಟ್ತೀರಾ. ಬಟ್ ಆಯ್ತು, ಆ ಟ್ಯಾಕ್ಸ್ ಕಟ್ತಾ ಇದೀರಾ ಸರಿ, ನೀವ್ ಏನ್ ಮಾಡ್ಬೋದು ಆ ನೆಲದಲ್ಲಿ? ಅದ್ರ ಯಾವ ಪರ್ಪಸ್ ಯೂಸ್ ಮಾಡ್ಬೋದು ಆತರ? ಅದೇ ಇವಾಗ ನಿಮ್ದು ನೆಲ ಅಂದ್ರೆ ಏನ್ ಮಾಡ್ತೀರಾ ಅದ್ರಲ್ಲಿ? Foundation. ವಾಟ್ ಡಸ್ ಇಟ್ ಮೀನ್? ಐ ಓನ್ ಮೈ ಕಾರ್ ಅಂದ್ರೆ, ಐ ಓನ್ ಅ ಕಾರ್ ಅಂದ್ರೆ ನಾನು ಆ ಕಾರ್ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಓಡಿಸ್ತೀನಿ, ಗುಜರಿಗೆ ಹಾಕ್ತೀನಿ, ಪಾರ್ಟ್ ಬಿಚ್ ಮಾಡ್ತೀನಿ, ಅದ್ ಮಾಡಿಫೈ ಮಾಡ್ತೀನಿ, ಏನ್ ಬೇಕಾದ್ರೂ ಆ ಕಾರಲ್ಲಿ ಇಷ್ಟೆಲ್ಲ ಮಾಡ್ಕೋಬಹುದು. ಅದೇ ನಂಗೆ ಒಂದು 30-40 ಸೈಟ್ ಇದೆ ಅಂದ್ರೆ ನಾನು ಅದ್ರಲ್ಲಿ ಏನೇನೆಲ್ಲ ಮಾಡ್ಬೋದು? ವಾಟ್ ಆರ್ ದ ರೈಟ್ಸ್ ಐ ಹ್ಯಾವ್ ಓವರ್ ದಟ್ ಪೀಸ್ ಆಫ್ ಲ್ಯಾಂಡ್? ಮೋಸ್ಟ್ಲಿ ಇಷ್ಟು ಅಡಿವರೆಗೂ ಅಷ್ಟೇ ನಿಮ್ಮ ಲ್ಯಾಂಡ್ ಅನ್ನೋಂಗೆ ಇರುತ್ತೆ. ನೀವು ಅದ್ರ ಮೇಲೆ ಮನೆ ಕಟ್ಕೋಬಹುದು, ಗಾರ್ಡನ್ ಮಾಡ್ಕೋಬಹುದು, ಏನಾದ್ರು ಮಾಡ್ಬೋದು. ಬೋರ್ವೆಲ್ ಬೇಕಿದ್ರೆ ಕೊರ್ಕೋಬಹುದು. ಅದಕ್ಕೆ ಮೋಸ್ಟ್ಲಿ ಏನಾದ್ರು ಪರ್ಮಿಷನ್ ತಗೋಬೇಕು ಅನ್ಸುತ್ತೆ. ಅದ್ ಬಿಟ್ಟು ಬೇರೆ ನನಗೆ ಕಂಪ್ಲೀಟ್ ಕೋರ್ ಆಫ್ ದ ಅರ್ತ್ ವರ್ಗುನು ರೈಟ್ ಸಿಗಲ್ಲ. 30-40ನ ನೀವು ಮ್ಯಾಗ್ಮಾ ಲೇಯರ್ ವರ್ಗುನು ತಗೊಂಡು ಹೋಗಿ ಅಷ್ಟು ರೈಟ್ಸ್ ಇರಲ್ಲ. ಅದು ಕೆಳಗಡೆ ಆಯ್ತು, ಮೇಲೆ ಎಲ್ಲಿವರೆಗೂ ಹೋಗ್ಬೋದು? ಅದಕ್ಕೂ ಇದಿರುತ್ತಲ್ವಾ, ಝೋನಲ್ ಲಿಮಿಟೇಷನ್, ಎಷ್ಟು ಫ್ಲೋರ್ ಕಟ್ಬೋದು, ಎಷ್ಟು ಫ್ಲೋರ್ ಹಾಕ್ಬೋದು, ಮತ್ತೆ ಅಕ್ಕಪಕ್ಕ ಎಷ್ಟು ಜಾಗ ಬಿಡಬೇಕು. ಈ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿಂದ ಬಂತು ನಮ್ಗೆ? ವಾಟ್ ಓನರ್ಶಿಪ್ ಆಫ್ ಲ್ಯಾಂಡ್ ಅಂದ್ರೆ ಏನು ಅಂತ ಡಿಫೈನ್ ಆಗಿರೋ ಅರ್ಲಿಯೆಸ್ಟ್ ಕಾನ್ಸೆಪ್ಟ್ಸ್ ನಮ್ಮ ಶಾಸನಗಳಲ್ಲಿದೆ. ಇವಾಗ ಆಗಿನ ಕಾಲದ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಒಂದು ಅಳ್ಳಾಳ್ ಸಲ್ತನದಲ್ಲಿ ಒಂದು ಶಾಸನ ಇದೆ. ಅದರಲ್ಲಿ ಒಂದು ಜಾಗ ದಾನ ಕೊಟ್ಬಿಟ್ಟು, ಇಲ್ಲಿ ನೀವು ದೇವಸ್ಥಾನಕ್ಕೆ ದಾನ ಕೊಟ್ಟಿದೀನಿ ಅಂತ ಒಂದು ರಾಜ ಬರೀತಾನೆ ಆ ಶಾಸನದಲ್ಲಿ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ಅಷ್ಟಭೋಗ ಸಮೇತ ಕೊಟ್ಟಿದ್ದೀನಿ ಅಂತ. ಅಷ್ಟಭೋಗ ಏನು ಅಂದ್ರೆ, ಆಲ್ ದ ರೈಟ್ಸ್ ಅಸೋಸಿಯೇಟೆಡ್ ವಿತ್ ದಟ್ ಲ್ಯಾಂಡ್ ವೇರ್ ಡಿಫೈನ್ಡ್ ಆಸ್ ಅಷ್ಟಭೋಗಾಸ್. ಒಂದು, ಅದರಲ್ಲಿ ಏನಾದ್ರೂ ನಿಧಿ ಸಿಕ್ಕರೆ, ಒಂದು ಮುಂದೆ ಸಿಗೋ ಎಲ್ಲಾ ನಿಧಿನೂ ಅವ್ರಿಗೆ ದಾನ ಕೊಟ್ಬಿಟ್ಟಿದೀನಿ. ನಿಕ್ಷೇಪ, ಉಪನಿಧಿ ಅಂತಾನು ಕರೀತಾರೆ ಅದನ್ನ. ನಿಕ್ಷೇಪ ಅಂದ್ರೆ ನಮ್ಮ ಸಾಯಿಲ್ ಡೆಪಾಸಿಟ್ಸ್ ಅಂತ. ಜಲ, ಬರೀ ಜಲ ಒಂದೇ ಅಲ್ಲ, ಅದ್ರಲ್ಲಿ ಮುಂದಕ್ಕೆ ಏನ್ ನೀರ್ ಸಿಕ್ಬಿಟ್ರಲ್ಲ, ಆ ನೀರಲ್ಲಿ ಅಕಸ್ಮಾತ್ ಏನಾರು ಆ ಜಾಗದಲ್ಲಿ ಏನಾದ್ರು ಕೆರೆ ಫಾರ್ಮ್ ಆಗಿ ಅದಕ್ ಸಿಗೋ ಫಿಶಿಂಗ್ ರೈಟ್ಸ್ ಕೂಡ ಆಯ್ತಾ. ಆಮೇಲೆ ಪಷಣ ಅಂದ್ರೆ ನಮ್ಮ ಅದರಲ್ಲಿ ಕ್ವಾರಿ ಸ್ಟೋನ್ ಏನಾದ್ರು ಸಿಕ್ಕರೆ. ಅಕ್ಷೀಣ ಅಂದ್ರೆ ಅದರಲ್ಲಿ ಬರೋ ಭೋಗ್ಯಕ್ಕೋ ನೀವು ಬಾಡಿಗೆಗೋ ಕೊಟ್ಟು ಅದ್ರಲ್ಲಿ ಬರೋ ಒಂದು ಇನ್ಕಮ್. ಆಗಮಿ, ಫ್ಯೂಚರ್ ಪ್ರಾಫಿಟ್ಸ್, ಅದ್ರಲ್ಲಿ ಏನಾದ್ರು ನೀವು ಒಂದು ಮರ ಬೆಳೆಸಿ ಆ ಮರದಲ್ಲಿ ಹಣ್ಣನ್ನು ಮಾರಿ ಏನೋ ಪ್ರಾಫಿಟ್ ಬಂದ್ರೆ ಅದು. ಆಮೇಲೆ ಸಿದ್ಧ, ಈಗಾಗ್ಲೇ ಇರೋ ಒಂದೇನೋ ಕಲ್ಟಿವೇಬಲ್ ಕ್ರಾಪ್ ಇದೆ ಅಂತ ಇಟ್ಕೊಳ್ಳಿ ಆ ಲ್ಯಾಂಡ್ ಮೇಲೆ, ಅದು. ಆಮೇಲೆ ಸದ್ಯ, ಇವಾಗ ವೇಸ್ಟ್ ಲ್ಯಾಂಡ್ ಏನಾಗಿದ್ದು ಮುಂದಕ್ಕೆ ಅದು ಏನಾದ್ರು ಕಲ್ಟಿವೇಬಲ್ ಲ್ಯಾಂಡ್ ಆಗಿ ಅದರಲ್ಲಿ ಬಂದ್ರೆ ಕೂಡ. ಸೊ ಇಷ್ಟೆಲ್ಲ ಯೋಚನೆ ಮಾಡಿ ನಮ್ ಲೀಗಲ್ ಕಾನ್ಸೆಪ್ಟ್ಸ್ ಏನ್ ಇವಾಲ್ವ್ ಆಗಿದೆ ಇವತ್ತಿನ ಮಟ್ಟಿಗೆ, ಇಲ್ಲಿಂದ ಬಂದಿರೋದು. ಬ್ರಿಲಿಯಂಟ್. ಚರ್ಚೆಯ ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.